All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಆಲ್ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುವಂತಹ ನೀಟ್ ಕೌನ್ಸಿಲಿಂಗ್ಗೆ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಮತ್ತು ಇತ್ತೀಚೆಗೆ ಪ್ರಕಟವಾಗಿರುವಂತಹ ನೀಟ್ ಫಲಿತಾಂಶದಲ್ಲಿ ಯಾವ ವಿದ್ಯಾರ್ಥಿಗಳು ಉತ್ತಮ ಸ್ಕೋರನ್ನು ಪಡೆದು ಉತ್ತಮ ರ್ಯಾಂಕನ್ನು ಪಡೆದಿರ್ತೀರ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಆಲ್ ಅಕಾಡೆಮಿ ವತಿಯಿಂದ ತಮ್ಮೆಲ್ಲರಿಗೂ ತುಂಬ ಹೃದಯವಾದಂತಹ ಧನ್ಯವಾದಗಳು. ಮತ್ತು ಅದೇ ರೀತಿ ಯಾವ ವಿದ್ಯಾರ್ಥಿಗಳ ನೀಟ್ ಸ್ಕೋರ್ ಕಡಿಮೆ ಬಂದಿರುತ್ತೆ ಅಥವಾ ಕ್ವಾಲಿಫೈ ಆಗಿರೋಂಗಿಲ್ಲ, ದಯವಿಟ್ಟು ಧೃತಿಗೆಡದಿರಿ. ನಿಮ್ಮ ಪ್ರಯತ್ನ ಸತತವಾಗಿರಲಿ. ಈ ವರ್ಷ ಇಲ್ಲ ಅಂದರೆ ಮುಂದಿನ ವರ್ಷ ನಿಮಗೆ ಅತ್ಯಂತ ಉತ್ತಮವಾದಂತಹ ಒಂದು ಫಲಿತಾಂಶ ನಿಮಗೆ ದೊರೆಯಲಿದೆ. ಆದರೆ ನಿಮ್ಮ ಪ್ರಯತ್ನವನ್ನು ನೀವು ಬಿಡಬಾರದು. ಸೊ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಸದ್ಯದಲ್ಲಿಯೇ ನೀಟ್ ಕೌನ್ಸಿಲಿಂಗ್ ಪ್ರಾರಂಭವಾಗಲಿದ್ದು ಹಲವಾರು ವಿದ್ಯಾರ್ಥಿಗಳಲ್ಲಿ ಮತ್ತು ಪಾಲಕರಲ್ಲಿ ಗೊಂದಲ ಇರುತ್ತೆ. ಯಾಕಂತಂದರೆ ಭವಿಷ್ಯದಲ್ಲಿ ಉತ್ತಮ ವೈದ್ಯನಾಗಬೇಕೆಂದು ಕನಸು ಕಂಡಿರುವಂತಹ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿ ಪಾಲಕರಿಗೆ ಯಾವ ಕಾಲೇಜ್ನಲ್ಲಿ ಸೀಟನ್ನು ಪಡೆದುಕೊಳ್ಬೇಕು, ಯಾವ ರೀತಿ ಕೌನ್ಸಿಲಿಂಗ್ ಆಗುತ್ತೆ, ನಮ್ಮ ನೀಟ್ ಸ್ಕೋರಿಗೆ ಯಾವ ಒಂದು ಕಾಲೇಜ್ನಲ್ಲಿ ಸೀಟ್ ಸಿಗ್ಬೋದು ಅನ್ನುವ ಒಂದು ಹಲವಾರು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾದಂಥ ಉತ್ತರ ದೊರಕಲಿದೆ. ಯಾಕಂತಂದರೆ ಈ ಒಂದು ವಿಡಿಯೋದಲ್ಲಿ ಪ್ರಸಕ್ತ ಸಾಲಿನ ಅಂದರೆ ಕರ್ನಾಟಕದಲ್ಲಿರುವಂತಹ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ MBBS ಸೀಟ್ಗೋಸ್ಕರ ನೀಟ್ ಕಟ್ ಆಫ್ ರ್ಯಾಂಕ್ನ ಕುರಿತಾದಂತಹ ಸಂಪೂರ್ಣ ಮಾಹಿತಿಯನ್ನು ತಮ್ಮೆಲ್ಲರಿಗೆ ನೀಡ್ತಾ ಇದ್ದೇವೆ. ಯಾಕಂದರೆ ನಾವು ಕಳೆದ ವರ್ಷ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲಕರವಾಗಿತ್ತು ಈ ವಿಡಿಯೋ. ಅದೇ ಕಾರಣಕ್ಕೆ ವಿದ್ಯಾರ್ಥಿಗಳು ಮತ್ತು ಪಾಲಕರು 2022ನೇ ಒಂದು ಫಲಿತಾಂಶ ಮತ್ತು ಆ ಒಂದು ಕೌನ್ಸಿಲಿಂಗ್ಗೆ ಉಪಯುಕ್ತವಾಗುವಂತೆ ಒಂದು ಕಟ್ ಆಫ್ನ ಒಂದು ಅನಾಲಿಸಿಸ್ ಮಾಡಿ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ಕೇಳ್ಕೊಳ್ತಾ ಇದ್ರು. ಅದೇ ಕಾರಣಕ್ಕೆ ಈ ಒಂದು ವಿಡಿಯೋನ ನಾವು ಮತ್ತೆ ಪುನಃ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮೇನ್ ಕಂಟೆಂಟ್ ಏನಿರುತ್ತಪ್ಪ ಅಂತಂದರೆ, ಮೇನ್ ಟಾಪಿಕ್ಸ್ ಏನೇನ ಕವರ್ ಮಾಡ್ತಾ ಇದ್ದೀವಿ ಅಂತಂದರೆ, ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ ಇನ್ ಮೆಡಿಕಲ್ ಕಾಲೇಜು. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದು ತಿಳಿದಿರೋದಿಲ್ಲ. ಸೊ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತೇನೆ. ಅದೇ ರೀತಿ ನೆಕ್ಸ್ಟ್ ಕಟ್ ಆಫ್ ರ್ಯಾಂಕ್ ಮತ್ತು ಕಟ್ ಆಫ್ ನೀಟ್ ಸ್ಕೋರ್ ಫಾರ್ ಡಿಫ್ರೆಂಟ್ ಕ್ಯಾಟಗರೀಸ್. ನೋಡಿ, ಕ್ಯಾಟಗರೀಸ್ ತುಂಬಾ ಇರುತ್ತೆ. ನಾವು ಏನು ತಿಳ್ಕೊಂಡಿರ್ತೀವಿ ಬರೀ 2A 2B ಅಥವಾ 1A ಕ್ಯಾಟಗರಿ 1 ಈ ಥರ. ಅದರಲ್ಲಿ ಕೂಡ ಸಬ್ ಕ್ಯಾಟಗರೀಸ್ ಇದೆ. ಅದ್ರ ಬಗ್ಗೆ ಮತ್ತು ಪ್ರತಿಯೊಂದಕ್ಕೂ ನೀಟ್ ಕಟ್ ಆಫ್ ಸ್ಕೋರ್ ಮತ್ತು ಕಟ್ ಆಫ್ ರ್ಯಾಂಕನ್ನು ನೋಡ್ತಾ ಹೋಗೋಣ. ಮತ್ತು ಈ ವರ್ಷದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು, ಹೋದ ವರ್ಷಕ್ಕೆ ಮತ್ತು ಈ ವರ್ಷಕ್ಕೆ ಎಷ್ಟು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇರೋದು ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ನೋಡೋಣ. ಅದೇ ರೀತಿ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಗೊಂದಲ ಇರುತ್ತೆ. ನನ್ನ ಸ್ಕೋರ್ ಸೇಮ್ ಇದೆ ಬಟ್ ನನ್ನ ರ್ಯಾಂಕಿಂಗ್ ದೂರ ಬಂದಿದೆ, ನನ್ನ ಫ್ರೆಂಡಿನ ಸ್ಕೋರ್ ಕೂಡ ಸೇಮ್ ಇದೆ ಬಟ್ ಅವ್ನ ರ್ಯಾಂಕಿಂಗ್ ಬಹಳ ಸಮೀಪ ಇದೆ, ಯಾಕಾಗಿದೆ ಆ ರೀತಿ ಅಂತ ಅದೊಂದು ಗೊಂದಲ ಇದ್ದಿರುತ್ತೆ. ಆ ರೀತಿ ಹಾಗೆ ಆ ಒಂದು ರ್ಯಾಂಕ್ನ ಯಾವ ರೀತಿ ಅಲೌಟ್ ಮಾಡ್ತೀರಿ ಯಾವಾಗ ಒಂದೇ ರೀತಿಯಾದಂಥ ನೀಟ್ ಸ್ಕೋರ್ ಇದ್ದಾಗ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ನೀಡ್ತೀನಿ. ಸೊ ಮತ್ತು ಅದೇ ರೀತಿ ನೀಟ್ ಕೌನ್ಸಿಲಿಂಗ್ನಲ್ಲಿ ಬೇಕಾಗುವಂಥ ಅಥವಾ ಅಡ್ಮಿಷನ್ ಪ್ರಾಸೆಸ್ನಲ್ಲಿ ಬೇಕಾಗುವಂಥ ಡಾಕ್ಯುಮೆಂಟ್ಸ್ಗಳ ಕುರಿತಾದಂಥ ಒಂದು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಕರ್ನಾಟಕದಲ್ಲಿರುವಂತಹ MBBS ಕಾಲೇಜ್ಗಳು ಅಂದರೆ ಸರ್ಕಾರಿ MBBS, ನಾನು ಈ ವಿಡಿಯೋದಲ್ಲಿ ಮುಖ್ಯ ಉದ್ದೇಶ ಅಂತಂದರೆ ಸರ್ಕಾರಿ MBBS ಕಾಲೇಜ್ಗಳ ಅನಾಲಿಸಿಸ್ನ ಪಡೆದೀನಿ. ಯಾಕಂತಂದರೆ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಬಹಳಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜ್ಗಳನ್ನು ಫಸ್ಟ್ ಪ್ರಿಫರೆನ್ಸ್ ಆಗಿ ನೀಡ್ತಾರೆ. ಯಾಕಂದ್ರೆ ಬಹಳಷ್ಟು ಅಡ್ವಾಂಟೇಜಸ್ಗಳಿರುತ್ತೆ. ಮೊದಲೇ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಗವರ್ಮೆಂಟ್ ಕಾಲೇಜ್ ಆಸ್ಪತ್ರೆಗಳಲ್ಲಿ ಫೀಸ್ ತುಂಬಾ ಕಡಿಮೆ ಇರುತ್ತೆ. ಕಾಲೇಜ್ ಫೀಸ್ ಆಗಿರ್ಬೋದು, ಹಾಸ್ಟೆಲ್ ಫೀಸ್ ಆಗಿರೋದು ತುಂಬಾ ಕಡಿಮೆ ಇರುತ್ತೆ. ಇನ್ನೊಂದು ಏನಪ್ಪ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಸರ್ಕಾರಿ ಆಸ್ಪತ್ರೆ ಅಂತಂದರೆ ಹಲವಾರು ರೋಗಿಗಳ ಒಂದು ಮೂಮೆಂಟ್ ಇರುತ್ತೆ. ಅಂದರೆ ವಿವಿಧ ರೀತಿಯಾದಂತಹ ರೋಗಿಗಳನ್ನು ನೀವು ಕಾಣ್ಬೋದು. ಸಂಖ್ಯೆಗಳಲ್ಲಿ ಒಂದು ರೋಗಿಗಳು ಸರ್ಕಾರಿ ಆಸ್ಪತ್ರೆಗಳಿಗೆ ಸೇರ್ತಿರ್ತಾರೆ. ಸೊ ಹಾಗಾಗಿ ಯಾಕಂದರೆ MBBS ಅನ್ನೋದು ಇದು ಓದಿ ಮಾಡೋದಂತಲ್ಲ, ಪ್ರಾಕ್ಟಿಕಲ್ ಆಗಿ ನೀವು ಎಷ್ಟು ಪೇಷಂಟ್ಸ್ಗಳನ್ನು ನೋಡ್ತೀರಾ, ಎಷ್ಟು ಕೇಸಸ್ಗಳನ್ನು ಅಟೆಂಡ್ ಮಾಡ್ತೀರಾ, ಎಷ್ಟು ವಿವಿಧ ಬಗೆಯ ಕೇಸಸ್ಗಳನ್ನು ಅಟೆಂಡ್ ಮಾಡಿದಾಗ ನಿಮಗೆ ನಾಲೆಜ್ ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳಿಗೆ ಪ್ರಥಮ ಆದ್ಯತೆಯನ್ನು ನೀಡ್ತಾರೆ. ಸೊ ಕರ್ನಾಟಕದಲ್ಲಿರುವಂತಹ ಸರ್ಕಾರಿ ಕಾಲೇಜುಗಳಲ್ಲಿ 2 ರೀತಿಯಾದಂಥ ಸೀಟ್ಸ್ಗಳು ಡಿವೈಡ್ ಆಗಿರುತ್ತೆ. ಅಂದರೆ ನಮ್ಮ ಕರ್ನಾಟಕದಲ್ಲಿರುವಂಥ ಗವರ್ಮೆಂಟ್ ಕಾಲೇಜ್ಗಳಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸೊ ಟೋಟಲ್ 100% ಸೀಟ್ಗಳಲ್ಲಿ 85% ಸೀಟ್ಗಳು ಕರ್ನಾಟಕದ ವಿದ್ಯಾರ್ಥಿಗಳಿಗಾದರೆ, ಇನ್ನುಳಿದಂಥ 15% ಸೀಟ್ಗಳು ಆಲ್ ಇಂಡಿಯಾ ಕೋಟಾದಲ್ಲಿ ಸೀಟನ್ನು ಪಡೆದುಕೊಳ್ಬೋದು.
ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೊಗೊತೀನಿ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ, ಗೌರ್ಮೆಂಟ್ ಹಾಸ್ಪಿಟಲ್, ಇಲ್ಲಿ 100 ಸೀಟ್ಗಳಿದ್ದಪ್ಪ ಅಂತಂದರೆ 85 ಸೀಟ್ಗಳು ಕರ್ನಾಟಕದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಇನ್ನುಳಿದಂಥ 15 ಸೀಟ್ಗಳು ಬೇರೆ ರಾಜ್ಯದವರು, ಹೊರ ರಾಜ್ಯದವರು, ಮಹಾರಾಷ್ಟ್ರ, UP ಹೀಗೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ನೀಡಿದೆ. ಅದೇ ರೀತಿ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಬೇರೆ ರಾಜ್ಯದಲ್ಲಿರುವಂತಹ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಈ 15% ರಿಸರ್ವೇಷನ್ ಮುಖಾಂತರ ಅವರು ಕೂಡ ಬೇರೆ ರಾಜ್ಯದಲ್ಲಿ ಕಲಿಯುವಂಥ ಅವಕಾಶ ಕರ್ನಾಟಕ ಒಂದು ನಮ್ಮ ಮೆಡಿಕಲ್ ಕೌನ್ಸಿಲಿಂಗಲ್ಲಿ, ನೀಟ್ ಕೌನ್ಸಿಲಿಂಗಲ್ಲಿ ನಾವು ಒಂದು ಅವಕಾಶ ಇದೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಬರುವಂತಹ ಈ 85% ಸೀಟ್ಗಳು ಏನಿದೆ, ಅಂದರೆ 85% ಏನು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗಿರುತ್ತೆ, ಅಗೇನ್ ಈ 85% ಆಫ್ ಸೀಟಲ್ಲಿ, ಟೋಟಲ್ ಸೀಟಲ್ಲಿ 85% ಸೀಟು ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಇರುತ್ತೆ. ಅಂದರೆ ಹೈದರಾಬಾದ್ ಕರ್ನಾಟಕ ಅಂದರೆ ಈಗ ಇದನ್ನು ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಅಲ್ಲದಂಥ ಯಾವ ವಿದ್ಯಾರ್ಥಿಗಳು ಕಲ್ಯಾಣ ಕರ್ನಾಟಕದ ಹೊರತುಪಡಿಸಿರುವಂಥ ವಿದ್ಯಾರ್ಥಿಗಳಿಗೆ 85% ಸೀಟ್ ಇರುತ್ತೆ. ಅದೇ ರೀತಿ ನಮ್ಮ ಸಂವಿಧಾನದ ಪ್ರಕಾರ ಆರ್ಟಿಕಲ್ 371J ಒಂದು ಏನು ವಿಧಿ ಇದೆ, ಅದರ ಪ್ರಕಾರ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕವಾಗಿ, ಉದ್ಯೋಗಿಕವಾಗಿ ಕೆಲವೊಂದು ರಿಸರ್ವೇಷನ್ನ ನೀಡಲಾಗಿದೆ. ಅದು 8% ಅಂದರೆ 8% ಸೀಟು ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಏನಿದೆ. ಫಾರ್ ಎಕ್ಸಾಂಪಲ್ ನಮ್ಮ ಬಳ್ಳಾರಿ, ಕಲಬುರಗಿ ಮತ್ತು ರಾಯಚೂರು, ಕೊಪ್ಪಳ ಮತ್ತು ವಿಜಯನಗರ, ಈಗೀಗ ಸ್ಪ್ಲಿಟ್ ಆಗಿರುವಂಥ ವಿಜಯನಗರ, ಸೊ ಈ ಒಂದು ಭಾಗದಲ್ಲಿರುವಂಥ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂಥ ರಾಜ್ಯಗಳಿಗೆ ಈ ಒಂದು ಮೀಸಲಾತಿ ಇರುತ್ತೆ. ಇನ್ನುಳಿದಂಥ 7% ಸೀಟ್ಗಳು ಸ್ಪೆಷಲ್ ರಿಸರ್ವೇಷನ್ ಸೀಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಕೋಟ ಆಗಿರಲಿ, NSS ಆಗಿರಲಿ, NCC ಆಗಿರಲಿ, ಸೊ ಈ ರೀತಿಯಾದಂತಹ 7% ಸೀಟ್ಗಳು ನಮ್ಮ ಸ್ಪೆಷಲ್ ರಿಸರ್ವೇಷನ್ ಕೋಟಾದಲ್ಲಿ ಇರುತ್ತೆ. ಸೊ ಹಾಗಾಗಿ ಅಗೇನ್ ಏನು ಫರ್ದರ್ ಸ್ಪ್ಲಿಟ್ ಆಫ್ನ ನೋಡೋಣ, ಕ್ಯಾಟಗರಿ ವೈಸ್ನ ನೋಡ್ತಾ ಅಂತಂದರೆ ಜನರಲ್ ಮೆರಿಟ್ ಅಂದರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ 50% ಸೀಟ್ಗಳನ್ನು ರಿಸರ್ವ್ ಮಾಡಿರುತ್ತೆ. ಕ್ಯಾಟಗರಿ 1 ವರ್ಗ 1ರಲ್ಲಿ 4% ಸೀಟ್ಗಳಿರುತ್ತೆ. ಕ್ಯಾಟಗರಿ 2A ನಲ್ಲಿ 15% ಸೀಟ್ಗಳಿರುತ್ತೆ. ಕ್ಯಾಟಗರಿ 2B ನಲ್ಲಿ 4% ಸೀಟ್ಗಳಿರುತ್ತೆ. ಕ್ಯಾಟಗರಿ 3A ನಲ್ಲಿ 4% ಸೀಟ್ಗಳಿರುತ್ತೆ. ಕ್ಯಾಟಗರಿ 3B ನಲ್ಲಿ 5% ಸೀಟ್ಗಳಿರುತ್ತೆ. ಮತ್ತು SC ಕ್ಯಾಟಗರಿಯಲ್ಲಿ 15% ಸೀಟ್ಗಳಿರುತ್ತೆ. ಮತ್ತು ST ಕ್ಯಾಟಗರಿಯಲ್ಲಿ 3% ಸೀಟ್ಗಳು ಇರುತ್ತೆ. ಫರ್ದರ್ ಈ ಇಂಡಿವಿಜುವಲ್ ಕ್ಯಾಟಗರಿಗಳಲ್ಲಿ ಕೂಡ ನಾವು ಮುಂದೆ ಸಬ್ ಡಿವಿಷನನ್ನು ಮಾಡಿದ್ದೀವಿ. ಅದು ಯಾವುದಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ನೀಟಾಗಿ ಹೇಳ್ತೀನಿ. ಸೊ ಹಾಗಿದ್ರೆ ನೇರವಾಗಿ ಕಾಲೇಜ್ಗಳ ನೀಟ್ ರ್ಯಾಂಕಿನ ಕುರಿತಂಥ ಒಂದು ಕಂಪ್ಲೀಟ್ ಅನಾಲಿಸಿಸ್ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಕಾಲೇಜ್ ಕೋಡು. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಕಾಲೇಜ್ ಕೋಡು M001. ಕಾಲೇಜ್ ಹೆಸರು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಓಕೆ, ನಾನು ಹೇಳಿದ್ನಲ್ಲ ಕ್ಯಾಟಗರಿ 1 GA ಇದೆಲ್ಲ ಅಂತೂ ಕ್ಯಾಟಗರಿ. ಮತ್ತೆ ಅಗೇನ್ ಈ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಸಬ್ ಕ್ಯಾಟಗರೈಸ್ ಮಾಡ್ತಾರೆ. GMG ಅಂತಂದರೆ ಜನರಲ್ ಕ್ಯಾಟಗರಿ, ಅದರಲ್ಲಿ GM ಮತ್ತು K ಅಂತಂದರೆ ಜನರಲ್ ಮೆರಿಟ್ ವಿದ್ಯಾರ್ಥಿ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ, ಮತ್ತು GMR ಅಂತಂದರೆ ಜನರಲ್ ಮೆರಿಟ್ ವಿದ್ಯಾರ್ಥಿ ರೂರಲ್ ಅಂದರೆ ಗ್ರಾಮೀಣ ಭಾಗದಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿ. ಅದೇ ರೀತಿ ಇಲ್ಲಿ ನಿಮಗೆ KH RH ಅಂತ ಇದೆ, ಇದು ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ನಾರ್ಮಲ್. ಅದೇ ರೀತಿ ನೆಕ್ಸ್ಟ್ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಕೋಟ. ಜನರಲ್ ಮೆರಿಟ್ RH ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಹೈದರಾಬಾದ್ ಕರ್ನಾಟಕ ವಿಭಾಗದಿಂದ ಬಂದಂಥ ವಿದ್ಯಾರ್ಥಿಗಳು. ಸೊ ಹೋಪ್ ನಿಮಗೆ ಈ RK ಇದೆಲ್ಲ, ಯಾಕಂದರೆ ನೀವು ಫರ್ದರ್ ನೀವು ನಿಮ್ಮ ಸೀಟ್ ಏನು ಕಟ್ ಆಫ್ ರ್ಯಾಂಕಿಂಗ್ ಬಿಡ್ತಾರಲ್ಲ, ಅವಾಗ ಕೂಡ ಇದೇ ಒಂದು ಪ್ಯಾಟರ್ನಲ್ಲಿನೇ ನೀವು ಕಾಣ್ಬೋದು. ಮತ್ತು ನಾನು ಇಲ್ಲಿ ತೊಗೊಂಡಿರುವಂಥ ಕಟ್ ಆಫ್ ರ್ಯಾಂಕ್ ಏನಿದೆಯಲ್ಲ, ಇದು ಸೆಕೆಂಡ್ ರೌಂಡ್ ಕಟ್ ಆಫ್. ಯಾಕಂದರೆ ಫಸ್ಟ್ ರೌಂಡ್ನಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ, ಸೆಕೆಂಡ್ ರೌಂಡ್ನಲ್ಲಿ ಫೈನಲ್ ಆಗಿ ನಮಗೊಂದು ಕಟ್ ಆಫ್ ರ್ಯಾಂಕ್ನ ಅನಾಲಿಸಿಸ್ ಮಾಡೋಕ್ಕೆ ಒಂದು ಡೀಟೇಲ್ ಆದಂಥ ಸಿಗುತ್ತೆ. ಹಾಗಾಗಿ ನಾನು ಸೆಕೆಂಡ್ ರೌಂಡ್ನಲ್ಲಿರುವಂಥ ತೊಗೊಂಡಿದ್ದೀನಿ. ಸೊ ಬೇಸ್ಡ್ ಆನ್ ಈ ರ್ಯಾಂಕಿಂಗ್ ಮತ್ತು ಈ ಕೆಳಗಡೆ ನೀಡಿರುವಂಥ ನೀಟ್ ಸ್ಕೋರ್ ಆಧಾರದ ಮೇಲೆ ನೀವು ಕೂಡ ಗೆಸ್ ಮಾಡ್ಬೋದು ನಿಮಗೆ ಯಾವ ಕಾಲೇಜ್ನಲ್ಲಿ ಸೀಟನ್ನು ಸಿಗುತ್ತೆ ಅಂತ. ಸೊ ಬ್ಯಾಂಗ್ಳೂರ್ ಕಾಲೇಜು ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ಪ್ರಿಫರೆನ್ಸನ್ನು ನೀಡ್ತಾರೆ. ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್, ಕೋಡು M001 ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಜನರಲ್ ಮೆರಿಟ್ ಕ್ಯಾಟಗರಿ ಓಪನ್ ಆಗೋದು 4007 ಲಾಸ್ಟ್ ಇಯರ್ದಿದು, ಅಂದರೆ 2021ರಲ್ಲಿ ವಿದ್ಯಾರ್ಥಿ ಪಡೆದಂತಹ ಒಂದು ರ್ಯಾಂಕ್ ಏನಿದೆ ಅದು 4007 ಕೊನೆಯದು ಕ್ಯಾಟಗರಿಯಲ್ಲಿ ಕೊನೆಯಲ್ಲಿ. ಇನಿಷಿಯಲಿ ಇದಕ್ಕಿಂತ ಕಡಿಮೆ ರ್ಯಾಂಕಿನ ವಿದ್ಯಾರ್ಥಿ ಪಡೆದಿರ್ತಾರೆ, ಬಟ್ ಫೈನಲ್ ಕಟ್ ಆಫ್ ರ್ಯಾಂಕ್ ಏನಪ್ಪ ಅಂತಂದರೆ 4705. ಸೊ ಅದೇ ರೀತಿ ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ನಾನು ನೋಡಿದ್ದೀನಿ. ಮತ್ತು
ಕೆಲವೊಂದು ಡೌಟ್ಸ್ ಇರುತ್ತೆ, ಕೆಲವೊಂದು ಇಲ್ಲಿ ಬ್ಲ್ಯಾಂಕ್ ಆಗಿದೆ. ಅಂದರೆ ಈ ಕ್ಯಾಟಗರಿಯಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತ ಅರ್ಥ ಸೆಕೆಂಡ್ ರೌಂಡಲ್ಲಿ. ಬಟ್ ಫಸ್ಟ್ ರೌಂಡ್ನಲ್ಲಿ ಅಲಾಟ್ ಆಗಿರ್ಬೋದು, ಆ ವಿದ್ಯಾರ್ಥಿ ಆ ಸೀಟಲ್ಲಿ ಆ ಕಾಲೇಜಲ್ಲಿ ಅಡ್ಮಿಷನ್ ಪಡ್ಕೊಂಡಿರ್ತಾನೆ. ಸೊ ಬ್ಲ್ಯಾಂಕ್ ಇತ್ತಂದರೆ ಅಡ್ಮಿಷನ್ ಅಲ್ಲಿ ಅಲಾಟ್ ಆಗಿಲ್ಲ ಅಂತ ಅರ್ಥ ಅಷ್ಟೆ. ಸೊ ಇಲ್ಲಿ ಕೆಳಗಡೆ ಏನು ನಾನು ನೀಡಿದ್ದೀನಿ, ಇದು ಪ್ಯೂರ್ಲಿ ಈ ಒಂದು ವಿದ್ಯಾರ್ಥಿಯ ನೀಡ್ ಸ್ಕೋರ್, ಅಂದರೆ ಹೈಯೆಸ್ಟ್ ಮತ್ತು ಮ್ಯಾಕ್ಸಿಮಮ್ ರ್ಯಾಂಕಿಂಗ್. ಈ ಫಾರ್ ಎಕ್ಸಾಂಪಲ್ ಈ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ನೋಡ್ತೀನಿ, ಲೋಯೆಸ್ಟ್ ಯಾವುದಿದೆ 4705 ಇದೆ, ಹೈಯೆಸ್ಟ್ ರ್ಯಾಂಕ್ ಯಾವಿದೆ 10607. ಆ ವಿದ್ಯಾರ್ಥಿಗಳ ನೀಟ್ ಸ್ಕೋರ್ ನೋಡಿ. ಫಾರ್ ಎಕ್ಸಾಂಪಲ್ ನಿಮಗೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಜನರಲ್ ಮೆರಿಟ್ನಲ್ಲಿ ನಿಮಗೆ ಸೀಟ್ ಸಿಗಬೇಕಪ್ಪ ಅಂತಂದರೆ 646ರಿಂದ 622 ಈ ರೇಂಜಲ್ಲಿ ನಿಮ್ಮ ನೀಟ್ ಸ್ಕೋರ್ ಏನಾದರೂ ಇತ್ತಪ್ಪ ಅಂತಂದರೆ ದೇರ್ ಈಸ್ ಅ ಚಾನ್ಸ್ ಟು ಗೆಟ್ ಸೀಟ್ ಇನ್ ದ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್. ಅದೇ ರೀತಿ ಕ್ಯಾಟಗರಿ 1ನಲ್ಲಿ ಕೂಡ ಇಲ್ಲಿ ನೀಟ್ ಸ್ಕೋರ್ನ ನೀಡಿದ್ದೀನಿ. 2Aದಲ್ಲಿ ರ್ಯಾಂಕು ಪ್ಲಸ್ ಒಂದು ಹೈಯೆಸ್ಟ್ ರ್ಯಾಂಕ್ ಮತ್ತು ಲೋಯೆಸ್ಟ್ ರ್ಯಾಂಕ್ನ ನೀಟ್ ಸ್ಕೋರ್ ಕ್ರಾಸ್ ಚೆಕ್ ಮಾಡ್ಬೋದು. ಎಕ್ಸಾಕ್ಟ್ ನೀಟ್ ಸ್ಕೋರನ್ನು ಹೇಳಿದ್ದೀನಿ, ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಡೇಟಾ ಮ್ಯಾನಿಪ್ಯುಲೇಷನ್ ಇಲ್ಲ. ಸೊ ವಾಟ್ ಎವರ್ ಕಟ್ ಆಫ್ ರ್ಯಾಂಕ್ ಏನಿದೆ ಅದ್ರದ್ದು ಆ್ಯಕ್ಚುಯಲ್ ಡಾಟಾ ಮತ್ತು ಆ್ಯಕ್ಚುಯಲ್ ನೀಟ್ ಸ್ಕೋರ್ ನೀವು ಕ್ರಾಸ್ ಚೆಕ್ನೂ ಮಾಡ್ಬೋದು. 2Aಗೆ 622 to 620 ಇದೆ, ಮತ್ತು 3Bಗೆ 646 to 628, 3Bಗೆ 642 to 613, ಮತ್ತು SC ಕ್ಯಾಟಗರಿಯಲ್ಲಿ 548ರಿಂದ 530 ಇದೆ. ಸೊ ST ಕ್ಯಾಟಗರಿಯಲ್ಲಿ 543. ಸೊ ಇದು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ನಲ್ಲಿರುವಂತಹ ಒಂದು ನೀಟ್ ಕಟ್ ಆಫ್ನ ಅನಾಲಿಸಿಸ್. ಇದು ರ್ಯಾಂಕ್ ಆಗುತ್ತೆ ಮತ್ತು ಸ್ಕೋರ್ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಸೊ ನಂದು ಈ ವರ್ಷ ನಂದು 646 ಸ್ಕೋರ್ ಬಂದಿದೆ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್. ನಿಮ್ದು ಇಷ್ಟೇ ರ್ಯಾಂಕಿಂಗ್ ಬರುತ್ತೆ ಅಂತಿಲ್ಲ. ಸೊ ದೇರ್ ಈಸ್ ಅ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದಕ್ಕೋಸ್ಕರ ಎರಡನ್ನೂ ಕೊಟ್ಟಿದ್ದೀನಿ, ರ್ಯಾಂಕನ್ನು ಕೊಟ್ಟಿದ್ದೀನಿ ಪ್ಲಸ್ ನೀಟ್ ಸ್ಕೋರನ್ನು ಕೊಟ್ಟಿದ್ದೀನಿ. ಸೊ ದ್ಯಾಟ್ ಯು ಕ್ಯಾನ್ ಒಂದು ಗೆಸ್ ವರ್ಕ್ ಮೇಲೆ ನೀವು ಈ ಕಾಲೇಜ್ ಸಿಗ್ಬೋದು ಅಂತ ನೀವು ಒಂದು ನಿಮ್ಮ ಅಭಿಪ್ರಾಯನ ಪಟ್ಕೋಬೋದು. ಸೊ ಮುಂದಿನ ಕಾಲೇಜ್ ನೋಡೋಣ. ಸೊ ಮೈಸೂರು ಎದಕ್ಕೆ ಫೇಮಸ್ ಅಪ್ಪ ಅಂತಂದರೆ ಮೈಸೂರು ದಸರಾಗೆ ಫೇಮಸ್ಸು. ಸೊ ಮೈಸೂರಿನಲ್ಲಿ ಅರಮನೆ ಇದೆ. ಸೊ ಅಂಥ ಒಂದು ಬ್ಯೂಟಿಫುಲ್ ಪ್ಲೇಸ್ ಮೈಸೂರಿನಲ್ಲಿ. ಸೊ ಮೈಸೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮೈಸೂರಿನಲ್ಲಿ ಕಾಲೇಜ್ ಕೋಡು M021. ಇದು ಗೌರ್ಮೆಂಟ್ ಕಾಲೇಜು. ಸೊ ನಾ ಈ ವಿಡಿಯೋದಲ್ಲಿ ಹೇಳ್ತಿರುವಂಥ ಅಷ್ಟು ಕಾಲೇಜ್ಗಳೆಲ್ಲ ಗೌರ್ಮೆಂಟ್ ಕಾಲೇಜ್ಗಳು, ತುಂಬಾ ಫೀಸ್ ಕಡಿಮೆ ಇರುತ್ತೆ. ಹಾಗಾಗಿ ಕಟ್ ಆಫ್ ರ್ಯಾಂಕ್ ಕೂಡ ಜಾಸ್ತಿ ಇರುತ್ತೆ ಕಂಪೇರ್ ಟು ನಿಮ್ಮ ಪ್ರೈವೇಟ್ ಕಾಲೇಜ್ನಲ್ಲಿ ಪ್ರೈವೇಟ್ ಸೀಟ್ ಆಗಿರಲಿ ಅಥವಾ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ನೋಡಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ನೀಟ್ ಕಟ್ ಆಫ್ ಸ್ಕೋರ್ ಮತ್ತು ರ್ಯಾಂಕಿಂಗ್ ಕೂಡ ಜಾಸ್ತಿನೇ ಇರುತ್ತೆ. ಸೊ ಇಲ್ಲಿ ನೋಡೋದಾತಂದರೆ, ಸೊ ಇಲ್ಲಿ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಸೊ ಪ್ರತಿಯೊಂದು ರ್ಯಾಂಕ್ನ ಹೇಳಕ್ಕೆ ಹೋದರೆ ತುಂಬಾ ಸಮಯ ಆಗುತ್ತೆ, ಹಾಗಾಗಿ ನಾನು ಹೇಳಕ್ತಾ ಹೋಗಲ್ಲ. ಸೊ ಇಲ್ಲಿ ನೀವು ನೋಡ್ಕೋಬೋದು, ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ 10,000 ಓಪನ್ ಆತಂತಂದರೆ ಸೊ ಕ್ಲೋಸ್ ಆಗಿರೋದು 16,000, ದಟ್ ಈಸ್ ಹೈದರಾಬಾದ್ ಕರ್ನಾಟಕ ಒಂದು ಕೋಟಾದಲ್ಲಿ, ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ. ಸೊ ಓಪನಿಂಗ್ ರ್ಯಾಂಕ್ ಈ ಕಾಲೇಜ್ದು ಹೈಯೆಸ್ಟ್ ನೀಟ್ ಸ್ಕೋರ್ ಅಂತಂದರೆ 621 ಇತ್ತು. ಸೊ ಲೋಯೆಸ್ಟ್ ಅಪ್ಪ ಅಂತಂದರೆ 549, ದಟ್ ಈಸ್ ಫಾರ್ ST ಕ್ಯಾಟಗರಿಯಲ್ಲಿ 549 ವಾಸ್ ಅ ನೀಟ್ ಸ್ಕೋರ್. ಸೊ ಈ ಒಂದು ರೇಂಜಲ್ಲಿ ಇತ್ತಂದರೆ ನಿಮಗೆ ಈ ಕಾಲೇಜ್ನಲ್ಲಿ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಅಗೇನ್ ನೀವು ಇಂಡಿವಿಜುವಲ್ ಆಗಿ ನಿಮ್ಮ ಕ್ಯಾಟಗರಿ ವೈಸು ಇಲ್ಲಿ ನೀಟ್ ಸ್ಕೋರನ್ನು ಅಬ್ಸರ್ವ್ ಮಾಡಿ, ನೀಟ್ ರ್ಯಾಂಕನ್ನು ಅಬ್ಸರ್ವ್ ಮಾಡ್ಕೊಳ್ಳಿ, ಪ್ಲಸ್ ಈ ನೀಟ್ ಸ್ಕೋರನ್ನು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಮುಂದಿನ ಕಾಲೇಜ್ ನೋಡೋಣ. ಮಂಡ್ಯ, ಸಕ್ಕರೆ ನಾಡು ಮಂಡ್ಯ. ಸೊ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಡ್ಯದಲ್ಲಿ ಕಾಲೇಜ್ ಕೋಡು M024. ಸೊ ಇಲ್ಲಿ ಒಂದು ಜನರಲ್ ಮೆರಿಟ್ ಓಪನ್ ಆಗಿರೋ ರ್ಯಾಂಕ್ ಅಂದರೆ ಫೈನಲ್ ಕಟ್ ಆಫ್ ರ್ಯಾಂಕ್ ಏನಪ್ಪ ಅಂತಂದರೆ 24,149. ಇದೆಲ್ಲ ಆಲ್ ಇಂಡಿಯಾ ರ್ಯಾಂಕಿಂಗು. ಸೊ ಇದು ಸ್ಟೇಟ್ ರ್ಯಾಂಕಿಂಗ್ ಅಲ್ಲ, ಆಲ್ ಇಂಡಿಯಾ ರ್ಯಾಂಕಿಂಗ್ ಮೇಲೇ ನಿಮ್ಮ ನೀಟ್ ಸ್ಕೋರ್ ಕೂಡ ಇದು ಕಟ್ ಆಫ್ ಆಗಿರುತ್ತೆ. ಸೊ ಅದೇ ರೀತಿ ಹೈಯೆಸ್ಟ್ ರ್ಯಾಂಕ್ ಎಲ್ಲಿಗೆ ಅಂತಂದರೆ ಇಲ್ಲಿದೆ ನೋಡಿ, 1,28,014. ಸೊ ಹೈಯೆಸ್ಟ್ ನೀಟ್ ಸ್ಕೋರು 589 ಇತ್ತು, ಲೋಯೆಸ್ಟ್ ನೀಟ್ ಸ್ಕೋರು 455. ಓಕೆ, ಇಂಡಿವಿಜುವಲ್ ಆಗಿ ನೀವು ಈ ಕ್ಯಾಟಗರಿ ವೈಸು ನೋಡ್ತಾ ಹೋಗಿರಿ. ಸೊ ಮುಂದಿನ ಕಾಲೇಜು ಹಾಸನ ಅಂದ ತಕ್ಷಣ ನಮಗೆ ಹಾಸನಾಂಬೆ ನೆನಪಾಗ್ತಾಳೆ, ಮತ್ತು ಬೇಲೂರು, ಹಳೆಬೀಡು, ಆ ಸೈಡ್ ಒಂದು ಹಿಸ್ಟಾರಿಕಲ್ ಪ್ಲೇಸಸ್ ಹಾಸನದ ಸುತ್ತಮುತ್ತಲ ಬಹಳಷ್ಟಿದೆ. ಸೊ ಹಾಗಾಗಿ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಸರೌಂಡಿಂಗ್ ಹಿಸ್ಟಾರಿಕಲ್ ಪ್ಲೇಸಸ್ ನೋಡಲು ಬಹಳಷ್ಟು ಅವಕಾಶಗಳಿದೆ. ಸೊ ಈ ಒಂದು ಕಾಲೇಜ್ ಕೋಡ್ ಏನಪ್ಪ ಅಂತಂದರೆ M025. ದ ಕಟ್ ಆಫ್ ರ್ಯಾಂಕ್ ಇಲ್ಲಿ ಜನರಲ್ ಮೆರಿಟ್ ಅಲ್ಲಿ ಸೊ 29,404 ಇತ್ತು. ಸೊ ಹೈಯೆಸ್ಟ್ ರ್ಯಾಂಕ್ ಕಟ್ ಆಗಿದ್ದು ಎಲ್ಲಿಗೆ ಅಂತಂತಂದರೆ 1,18,407. ಸೊ ದ ಹೈಯೆಸ್ಟ್ ನೀಟ್ ಸ್ಕೋರು 579 ಇತ್ತು, ಲೋಯೆಸ್ಟ್ ನೀಟ್ ಸ್ಕೋರ್ಪ್ಪ ಅಂತಂದರೆ 464. ಡಿಪೆಂಡಿಂಗ್ ಅಪಾನ್ ದ ಕ್ಯಾಟಗರಿ. ಇನ್ ಬಿಟ್ವೀನ್ ಈ ರೇಂಜಲ್ಲಿ ನಿಮಗೆ ಇತ್ತಂದರೆ ಹಾಸನ ಕಾಲೇಜಲ್ಲಿ ಸೀಟ್ ಸಿಗುತ್ತೆ.
ನೆಕ್ಸ್ಟ್ ಅದೇ ರೀತಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹುಬ್ಬಳ್ಳಿ. ಹುಬ್ಬಳ್ಳಿ ಅಂತಂದ ತಕ್ಷಣ ನೆನಪು ಗಂಡು ಮೆಟ್ಟಿನ ನಾಡು. ಹುಬ್ಬಳ್ಳಿಯಲ್ಲಿ ಇರುವಂತಹ ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ನೆನಪು ಬರುತ್ತೆ. ಹುಬ್ಬಳ್ಳಿ ಅಂದ ತಕ್ಷಣ ಇಟ್ ಇಸ್ ಬಿಲಾಂಗ್ ಟು ಧಾರವಾಡ ಡಿಸ್ಟಿಕ್ನಲ್ಲಿರುವಂಥ ಹುಬ್ಬಳ್ಳಿ. ಧಾರವಾಡ ಪೇಡ ನೆನಪು ಬರುತ್ತೆ. ಸೊ ವಿದ್ಯಾಕಾಶಿನಿ ಅಂತ ಹೇಳ್ತೀವಿ ನಾವು ಧಾರವಾಡಕ್ಕೆ. ಸೊ ಹುಬ್ಬಳ್ಳಿ ಈ ಕಿಮ್ಸ್, ದಟ್ ಈಸ್ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ನೀಡಕ್ಕೆ ಕೊಡ್ತೀನಿ ನಾನು. ಕಿಮ್ಸ್ ಹುಬ್ಳಿ ಅಂತ ಇದೆ, ಕಿಮ್ಸ್ ಬ್ಯಾಂಗ್ಳೂರ್ ಅಂತ ಇದೆ. ಕಿಮ್ಸ್ ಹುಬ್ಬಳ್ಳಿ ಇದು ಗೌರ್ಮೆಂಟ್ ಕಾಲೇಜ್ ಆಗುತ್ತೆ, ಕಿಮ್ಸ್ ಬೆಂಗಳೂರು ಇದು ಪ್ರೈವೇಟ್ ಕಾಲೇಜ್. ಅದಕ್ಕೋಸ್ಕರ ಕೋಡನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಕೋಡು M031, ದಟ್ ಈಸ್ M031, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹುಬ್ಬಳ್ಳಿ. ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಹೆಸರಿನ ಮೇಲೆ ಬಹಳಷ್ಟು ಕನ್ಫ್ಯೂಷನ್ ಆಗ್ತಾರೆ. ಅದೇ ಕಾರಣಕ್ಕೆ ನಾನು ಈ ಸರಿ ಕೋಡನ್ನು ಕೂಡ ಇಲ್ಲಿ ನೀಡಿದ್ದೀನಿ. ಸೊ ಕಿಮ್ಸ್ನಲ್ಲಿ ಉತ್ತರ ಕರ್ನಾಟಕ ಭಾಗದಂಥ, ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ವಿದ್ಯಾರ್ಥಿಗಳು ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡೋದು ಕಿಮ್ಸ್ ಕಾಲೇಜ್. ಯಾಕಂದರೆ ಕಿಮ್ಸು ಸೆಂಟರ್ ಆಗುತ್ತೆ. ಹುಬ್ಬಳ್ಳಿ ಏನಿದೆಯಲ್ಲ, ಸೆಂಟರ್ ಆಫ್ ದ ನಾರ್ತ್ ಕರ್ನಾಟಕ. ಆಲ್ಮೋಸ್ಟ್ ಎಲ್ಲ ನಾರ್ತ್ ಕರ್ನಾಟಕ ಎಲ್ಲ ಡಿಸ್ಟಿಕ್ಗಳು ಹುಬ್ಳಿಗೆ ಕನೆಕ್ಟ್ ಆಗುತ್ತೆ. ಸೊ ಹೀಗಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಕಾಲೇಜ್ಗೆ ಫಸ್ಟ್ ಪ್ರಿಫರೆನ್ಸ್ನ ನೀಡ್ತಾರೆ. ಸೊ ಇಲ್ಲಿ ಫೈನಲ್ ಜನರಲ್ ಮೆರಿಟ್ ರ್ಯಾಂಕಿಂಗ್ ಕಟ್ ಆಗಿದ್ದು ಅಂತಂತಂದರೆ ಓಪನ್ ಅಂದರೆ ಜನರಲ್ ಫಾರ್ ಜನರಲ್ ಮೆರಿಟಲ್ಲಿ 14,834, 14,834 ಆಗಿತ್ತು. ಹೈಯೆಸ್ಟ್ನ ನೋಡೋದಾತಂದರೆ 88,459, 88,459. ನೀಟ್ ಸ್ಕೋರ್ನ ನೋಡೋದಾತಂದರೆ ಹೈಯೆಸ್ಟ್ ನೀಟ್ ಸ್ಕೋರ್ ಇಲ್ಲಿ 610 ಇತ್ತು ಸೆಕೆಂಡ್ ರೌಂಡ್ ಕಟ್ ಆಫ್ನಲ್ಲಿ. ಮತ್ತು ಲೋಯೆಸ್ಟ್ ನೀಟ್ ಸ್ಕೋರ್ ಏನಪ್ಪ ಅಂತಂದರೆ 496. ಓಕೆ, ದಿಸ್ ಈಸ್ ಅಬೌಟ್ ದ ಹುಬ್ಬಳ್ಳಿಯಲ್ಲಿರುವಂಥ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಒಂದು ನೀಟ್ ಸ್ಕೋರ್ ಮತ್ತು ನೀಟ್ ರ್ಯಾಂಕಿಂಗ್ ಆಗಿತ್ತು. ಪ್ಲೀಸ್ ವಿದ್ಯಾರ್ಥಿಗಳು, ನಾನು ಟೈಮ್ ಜಾಸ್ತಿ ಎಕ್ಸ್ಟೆಂಡ್ ಆಗುತ್ತೆ ಅಂತ ಇಂಡಿವಿಜುವಲ್ ಆಗಿ ಹೇಳ್ತಾ ಹೋಗ್ತಾ ಇಲ್ಲ. ಸೊ ನೀವು ಅನಲೈಸ್ ನೀವು ನೋಡ್ಕೋಬೋದು, ಸರಿಯಾಗಿ ನೋಡಿಕೊಂಡು ಎಷ್ಟೆಷ್ಟು ನಿಮ್ಮದು ನಿಯರ್ ಬೈ ರ್ಯಾಂಕಿಂಗ್ ಬರುತ್ತೆ ಅಂತ, ಅಥವಾ ಕಾಲೇಜಸ್ನ ನೀವು ಲಿಸ್ಟ್ ಔಟ್ ಮಾಡಿ ನೀವು ಪ್ರಿಫರೆನ್ಸಸ್ನ ನೀಡ್ಬೋದು. ಮುಂದಿನ ಕಾಲೇಜು ಬೆಳಗಾವಿ. ಬೆಳಗಾವಿ ಅಂದ ತಕ್ಷಣ ನೆನಪು ಬರೋದು ನಮಗೆ ಕಿತ್ತೂರು ರಾಣಿ ಚೆನ್ನಮ್ಮ, ಕಿತ್ತೂರು. ಮತ್ತು ಅದೇ ರೀತಿ ನಮಗೆ ಬೆಳಗಾವಿ ಕುಂದ ನೆನಪಾಗುತ್ತೆ, ಹೌದಾ? ಗಡಿ ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಿರುವಂಥ ಬೆಳಗಾವಿ. ಸೊ ನಮ್ಮ ಕರ್ನಾಟಕ ರಾಜ್ಯೋತ್ಸವ ನೋಡಬೇಕಪ್ಪ ಅಂತಂದರೆ ಬೆಳಗಾವಿಗೆ ಬರಬೇಕು ನೀವು. ಅಷ್ಟು ಅದ್ಧೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಬೆಳಗಾವಿಯಲ್ಲಿ ಆಚರಣೆ ಮಾಡ್ತಾರೆ. ಸೊ ಈ ಒಂದು ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಳಗಾವಿಯಲ್ಲಿ ಕೋಡ್ ಏನಪ್ಪ ಅಂತಂದರೆ M037. ಇದು ಕೂಡ ಗವರ್ಮೆಂಟ್ ಕಾಲೇಜ್ ಆಗಿರುತ್ತೆ. ಇಲ್ಲಿ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಸ್ಕೋರ್ ನೀಟ್ ರ್ಯಾಂಕ್ನ ನೋಡೋದರೆ ಕಟ್ ಆಗಿರುವಂಥದ್ದು ಜನರಲ್ ಮೆರಿಟ್ ಫಾರ್ ಜನರಲ್ ಕ್ಯಾಟಗರಿಯಲ್ಲಿ 25,784. ಹೈಯೆಸ್ಟ್ ರ್ಯಾಂಕ್ ಎಲ್ಲಿಗಿತ್ತಪ್ಪ ಅಂತಂತಂದರೆ SC ಕ್ಯಾಟಗರಿಯಲ್ಲಿ 1,11,314. ಸೊ ಹೈಯೆಸ್ಟ್ ನೀಟ್ ಸ್ಕೋರ್ ಏನಪ್ಪ ಅಂತಂದರೆ 585, 585 ಇತ್ತು. ಮತ್ತು ಅದೇ ರೀತಿ ಲೋಯೆಸ್ಟ್ ಸ್ಕೋರ್ ಏನಪ್ಪ ಅಂತಂದರೆ 436. ಓಕೆ, ಸೊ ಅಗೇನ್ ಇಂಡಿವಿಜುವಲ್ ಕ್ಯಾಟಗರಿಯಲ್ಲಿ ನಿಮ್ದು ಯಾವುದು ಬರುತ್ತೆ ಅಂತ ನೀವು ನೋಡ್ತಾ ಹೋಗಿ. ಮುಂದಿನ ಒಂದು ಕಾಲೇಜ್ ಯಾವುದಪ್ಪ ಅಂತಂದರೆ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಳ್ಳಾರಿ. ಸೊ ಈ ಕಾಲೇಜ್ನ ಕೋಡು M041, ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಳ್ಳಾರಿ. ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಈ ಬಾರಿ ನಿಮ್ಮ ಹೆಸರಿನಲ್ಲಿ ವಿಜಯನಗರ ಅಂತ ಕೊಡ್ತಾರೋ ಬಳ್ಳಾರಿ ಅಂತ ಕೊಡ್ತಾರೋ ಸರಿಯಾಗಿ ನೋಡ್ಕೊಂಡು ಹಾಕಿ. ಬಟ್ ಕಾಲೇಜ್ ಕೋಡ್ ಮಾತ್ರ ಸೇಮ್ ಇರುತ್ತೆ, ದಟ್ ಈಸ್ M041. ಅದೇನು ಚೇಂಜ್ ಆಗೋದಿಲ್ಲ. ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸೇ ಇರುತ್ತೆ. ಬಟ್ ಇಲ್ಲಿ ಬಳ್ಳಾರಿನೋ ಅಥವಾ ವಿಜಯನಗರ ಹೊಸ ಡಿಸ್ಟಿಕ್ ಆಗಿರುವಂಥ ಅದನ್ನು ಯಾವ್ದು ಕೊಡ್ತಾರೋ ನೋಡಬೇಕು. ಬಟ್ ಕಾಲೇಜು ಕೋಡ್ ಮಾತ್ರ M041. ಸೊ ಇಲ್ಲಿನ ನೀಟ್ ಸ್ಕೋರ್ ನೋಡ್ತಾ ಅಂದರೆ 591 ಹೈಯೆಸ್ಟ್ ಸ್ಕೋರ್ ಇತ್ತು. ಲೋಯೆಸ್ಟ್ ನೀಟ್ ಸ್ಕೋರ್ ಬಂದು 452. ವಿತ್ ರಿಸ್ಪೆಕ್ಟ್ ಟು ದ್ಯಾಟ್ ಕಟ್ ಆಫ್ ರ್ಯಾಂಕಿನ ನೀಟ್ ಸ್ಕೋರ್ ಏನಪ್ಪ ಅಂತಂದರೆ ರ್ಯಾಂಕಿಂಗ್ ಏನಿತ್ತಂದರೆ 22,875. ಹೈಯೆಸ್ಟ್ ರ್ಯಾಂಕಿಂಗ್ ಎಷ್ಟಿಪ್ಪ ಅಂತಂದರೆ 1,30,30,935. ಓಕೆ, ಡಿಪೆಂಡಿಂಗ್ ಅಪಾನ್ ಮತ್ತೆ ಕ್ಯಾಟಗರಿ ವೈಸ್ ಇಲ್ಲಿ ಕೂಡ ನಾನು ಪ್ರತಿಯೊಂದಕ್ಕೂ ನೀಟ್ ರ್ಯಾಂಕಿಂಗ್ ಮತ್ತು ನೀಟ್ ಸ್ಕೋರ್ಗಳನ್ನು ಅಲೈನ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಮುಂದಿನ ಕಾಲೇಜು ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೀದರ್. ಸೊ ಇದು ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುತ್ತೆ. ಸೊ ಹಾಗಾಗಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೀಟ್ಗಳನ್ನು ನೀಡಿರ್ತಾರೆ. ಸೊ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತಹ ಕಾಲೇಜ್ಗಳಲ್ಲಿ ಅಗೇನ್ ಹೆಚ್ಚಿನ ಒಂದು ಸೀಟ್ಗಳನ್ನು ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ರಿಸರ್ವ್ ಆಗಿರುತ್ತೆ. ಪ್ಲಸ್ ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಲಿಮಿಟೆಡ್ ಸೀಟ್ಸ್ಗಳು ಈ ಒಂದು ಭಾಗದಲ್ಲಿ ಇರುವಂಥ ಕಾಲೇಜ್ಗಳಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಒಂದು ರೇಂಜಲ್ಲಿ ಇಲ್ಲಿ ನೋಡಿ, ಇಲ್ಲಿ ಜಾಸ್ತಿ ರ್ಯಾಂಕ್ಸ್ಗಳನ್ನು ಫಿಲಪ್ ಆಗಿರುವಂಥದ್ದು ನೋಡ್ತೀರಿ, ಇಲ್ಲಿ ಕಡಿಮೆ ಆಗಿರುತ್ತೆ. ಓಕೆ, ಸೊ ಈ ಒಂದು ಕಾಲೇಜ್ನ ಕೋಡ್ ಏನಪ್ಪ ಅಂತಂದರೆ M044.
ಓಕೆ. ಸೊ ಇಲ್ಲಿನ ಒಂದು ನೀಟ್ ಸ್ಕೋರ್ 554 ಇತ್ತು ಓಪನಿಂಗ್, ದಟ್ ಈಸ್ ಜನರಲ್ ಮೆರಿಟ್ ಇಲ್ಲಿ ಒಂದು ಈ ರ್ಯಾಂಕಿಂದು. ಅದೇ ರೀತಿ ಲೋಯೆಸ್ಟ್ ನೀಟ್ ಸ್ಕೋರ್ ಏನಪ್ಪ ಅಂತಂದರೆ 424. ಸೊ 554 to 424 ರೇಂಜಲ್ಲಿ ಬಂದರೆ ಈ ಒಂದು ಕಾಲೇಜ್ನಲ್ಲಿ ನಿಮಗೆ ಸೀಟ್ ಸಿಗುವಂಥ ಸಾಧ್ಯತೆ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ಯುವರ್ ಕ್ಯಾಟಗರೀಸ್ ಆ್ಯಂಡ್ ಸಬ್ ರಿಸರ್ವೇಷನ್ಸ್. ಮುಂದಿನ ಕಾಲೇಜು ರಾಯಚೂರು ಅಂದ ತಕ್ಷಣ ನಮಗೆ ನೆನಪು ಬರೋದು ರಾಯಚೂರು ಥರ್ಮಲ್ ಪವರ್ ಪ್ಲಾಂಟ್. ಅದ್ರ ಜೊತೆಗೆ ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೂಡ ಅಷ್ಟೇ ಫೇಮಸ್ ಆಗಿದೆ. ಇದು ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುತ್ತೆ. ಸೊ ಇಲ್ಲಿನ ಒಂದು ಕಾಲೇಜ್ ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಕೋಡ್ ಏನಪ್ಪ ಅಂತಂದರೆ M045. M045 ಈ ಒಂದು ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಮೆಡಿಕಲ್ ಕಾಲೇಜ್ ಕೋಡ್ ಆಗಿರುತ್ತೆ. ನೀಟ್ ಸ್ಕೋರ್ ಏನಾಗಿತ್ತಪ್ಪ ಅಂದರೆ ಕಳೆದ ವರ್ಷದ ನೀಟ್ ಸ್ಕೋರ್ ಕಟ್ ಆಫ್ ನೋಡೋದಂದರೆ 558 ಇತ್ತು. ಸೊ ಲೋಯೆಸ್ಟ್ 429 ಇತ್ತು. ಅದು ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ರ್ಯಾಂಕ್ ಏನಪ್ಪ ಅಂತಂದರೆ 41,325, 41,325 ಇತ್ತು. ಅದೇ ರೀತಿ ಹೈಯೆಸ್ಟ್ ರ್ಯಾಂಕ್ನ ನೋಡೋದಾತಂತಂದರೆ 1,56,849. ಸೊ ಇದು ಹೈಯೆಸ್ಟ್ ರ್ಯಾಂಕ್ ಆಗಿತ್ತು. ಮುಂದಿನ ಕಾಲೇಜು ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಶಿವಮೊಗ್ಗ ಅಂದ ತಕ್ಷಣ ನಮ್ಗೆ ನೆನಪು ಬರೋದು ಜೋಗ ಜಲಪಾತ. ಹೌದಾ, ಜೋಗ ಜಲಪಾತ ನಮ್ಗೆ ನೆನಪು ಬರುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಸಾಗರದಲ್ಲಿರುವಂಥ ಜೋಗ ಜಲಪಾತ ನಮ್ಗೆ ನೆನಪು ಬರುತ್ತೆ. ಸೊ ಈ ಒಂದು ಕಾಲೇಜಿನ ಕೋಡ್ ಏನಾಗಿರುತ್ತೆ ಅಂದರೆ M063. ಸೊ ಇಲ್ಲಿನ ನೀಟ್ ಸ್ಕೋರ್ ಹೈಯೆಸ್ಟ್ ನೀಟ್ ಸ್ಕೋರು 586 ಇತ್ತು, ಲೋಯೆಸ್ಟು 465, 586, ಮತ್ತು ಲೋಯೆಸ್ಟ್ ನೀಟ್ ಸ್ಕೋರು 465 ಇತ್ತು. ವಿತ್ ರಿಸ್ಪೆಕ್ಟ್ ಟು ದ್ಯಾಟ್ ರ್ಯಾಂಕಿಂಗ್ ಕಟ್ ಆಗಿರೋದು ಜನರಲ್ ಮೆರಿಟ್ ಜನರಲ್ನಲ್ಲಿ 25,716. ಹೈಯೆಸ್ಟ್ ರ್ಯಾಂಕ್ ಇದ್ದಿದ್ದು 1,17,399. ಓಕೆ. ನೆಕ್ಸ್ಟ್ ESI ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರು. ಸೊ ಇದು ಕಾಲೇಜು ಕರ್ನಾಟಕದಲ್ಲೇ ಇದೆ, ಆದರೆ ಇದು ಕೇಂದ್ರದ ಒಡೆತನದಲ್ಲಿ ಬರುತ್ತೆ, ಅಂದರೆ ಸೆಂಟ್ರಲ್ ಫಂಡೆಡ್ ಆಗಿರುತ್ತಾ, ಕಂಪ್ಲೀಟ್ಲಿ ಸೆಂಟ್ರಲ್ ಫಂಡೆಡ್ ಆಗಿರುವಂಥ. ಇಲ್ಲಿ ಕೇವಲ 15% ಸೀಟ್ಗಳು ಮಾತ್ರ, ಅಂದರೆ ಕಡಿಮೆ ಲಿಮಿಟೆಡ್ ಪ್ರತಿಶತ ಸೀಟ್ಗಳು ಕರ್ನಾಟಕದ ವಿದ್ಯಾರ್ಥಿಗಳಿಗಿರುತ್ತೆ. ಇನ್ನುಳಿದಂಥ ಸೀಟ್ಗಳು ಆಲ್ ಇಂಡಿಯಾ ಕೋಟಾದಲ್ಲಿ ಈ ಒಂದು ಸೀಟ್ಸ್ಗಳು ಮ್ಯಾಕ್ಸಿಮಮ್ ಸೀಟ್ಗಳು ಆಲ್ ಇಂಡಿಯಾ ಕೋಟಾದಲ್ಲಿ ಇಲ್ಲಿ ಬರುತ್ತೆ. ಯಾಕಂದರೆ ಇದು ಸೆಂಟ್ರಲ್ ಫಂಡೆಡ್ ಇನ್ಸ್ಟಿಟ್ಯೂಟ್ ಆಗಿರುವಂಥ ಕೇಂದ್ರದ ಒಡೆತನದಲ್ಲಿ ಬರುವಂತಹ ಕಾಲೇಜ್ ಆಗಿರೋದ್ರಿಂದ ESI ಮೆಡಿಕಲ್ ಕಾಲೇಜ್ ಬೆಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಸೀಟ್ಗಳು ಆಲ್ ಇಂಡಿಯಾ ಕೋಟಾದಿಂದ ಬಂದರೆ ಲಿಮಿಟೆಡ್ ಸೀಟ್ಸ್ಗಳು ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ಇರುತ್ತೆ. ಹಾಗಾಗಿ ಇಲ್ಲಿ ನೋಡಿ, ನೀವು ಬಹಳಷ್ಟು ಸೀಟ್ಸ್ಗಳು ಸೆಕೆಂಡ್ ರೌಂಡಲ್ಲಿ ಅಲೌಟೇ ಆಗಿಲ್ಲ ಕ್ಯಾಟಗರಿಯಲ್ಲಿ. ಸೊ ಈ ಒಂದು ಕಾಲೇಜ್ನ ಕೋಡ್ ಏನಪ್ಪ ಅಂತಂದರೆ M066 ಈ ಒಂದು ಕಾಲೇಜ್ನ ಕೋಡ್ ಆಗಿರುತ್ತೆ. ಸೊ ಇಲ್ಲಿನ ಒಂದು ನೀಟ್ ಸ್ಕೋರ್ನ ನೋಡೋದಾದ್ರೆ 595, ಲೋಯೆಸ್ಟ್ ಸ್ಕೋರ್ ನೋಡೋದಾತಂದರೆ 446. ವಿತ್ ರಿಸ್ಪೆಕ್ಟ್ ಟು ದ್ಯಾಟ್ 21,255 ಇಲ್ಲಿ ರ್ಯಾಂಕಿಂಗ್ ಆಗಿತ್ತು ಜನರಲ್ ಮೆರಿಟ್ ಜನರಲ್ ಕ್ಯಾಟಗರಿಯಲ್ಲಿ. ಹೈಯೆಸ್ಟ್ ರ್ಯಾಂಕ್ನ ನೋಡೋದಾತಂದರೆ 1,37,088. ಇದೊಂದು ಹೈಯೆಸ್ಟ್ ರ್ಯಾಂಕ್ ಆಗಿತ್ತು. ಮುಂದಿನ ಕಾಲೇಜು ಅಗೇನ್ ESI ಮೆಡಿಕಲ್ ಕಾಲೇಜ್ ಕಲಬುರಗಿಯಲ್ಲಿರುವಂತಹ ಕಾಲೇಜು. ಸೊ ಇಲ್ಲೂ ಕೂಡ ಇದು ಕೇಂದ್ರದ ಒಡೆತನದಲ್ಲಿ ಬರುವಂತಹ ಕಾಲೇಜ್ ಆಗಿರುವಂಥ ಮ್ಯಾಕ್ಸಿಮಮ್ ಸೀಟ್ಸ್ಗಳು ಆಲ್ ಇಂಡಿಯಾ ಕೋಟಾದಿಂದ ಬರುತ್ತೆ, ಲಿಮಿಟೆಡ್ ಸೀಟ್ಸ್ಗಳು ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ಇರುತ್ತೆ. ಸೊ ಕಲಬುರಗಿ ಅಂದ ತಕ್ಷಣ ನಮಗೆ ನೆನಪು ಬರೋದು, ಮೊದಲು ಇದು ಗುಲ್ಬರ್ಗ ಅಂತಿತ್ತು, ಅದನ್ನು ಮರುನಾಮಕರಣವಾಗಿ ಕಲಬುರಗಿ ಅಂತ ಮಾಡಿದ್ದಾರೆ. ಕಲಬುರಗಿ ಅಂದ ತಕ್ಷಣ ನಮಗೆ ನೆನಪು ಬರಬೇಕು ಯಾವುದಪ್ಪ ಅಂದರೆ ಕಲಬುರಗಿ ಶರಣಬಸವೇಶ್ವರ ಅಂತಹ ಒಂದು ದೇವಾಲಯ. ಸೊ ಅತ್ಯಂತ ಹೆಸರುವಾಸಿಯಾಗಿರುವಂತಹ ಕಲಬುರಗಿಯಲ್ಲಿರುವಂತಹ ಕಲಬುರಗಿ ಶರಣಬಸವೇಶ್ವರ ದೇವಾಲಯ, ಇದು ಕೂಡ ಈ ಒಂದು ಕಾಲೇಜ್ ಕೂಡ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬರುತ್ತೆ. ಹಾಗಾಗಿ ಹೆಚ್ಚಿನ ಸೀಟ್ಸ್ಗಳು ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಅಂದರೆ ಈ ಒಂದು ಭಾಗದಲ್ಲಿ ನೀವು ಕಟ್ ಆಫ್ಗಳನ್ನು ನೋಡ್ಬೋದು. ಈ ಒಂದು ಕಾಲೇಜ್ನ ಕೋಡು M070. ಇಲ್ಲಿನ ಹೈಯೆಸ್ಟ್ ನೀಟ್ ಸ್ಕೋರ್ ನೋಡೋದಾತಂದರೆ 553 ಇತ್ತು ಮತ್ತು ಲೋಯೆಸ್ಟ್ 422 ಇತ್ತು. ಅದರ ಪ್ರಕಾರ ರ್ಯಾಂಕನ್ನು ನೋಡೋದಂದರೆ 44,724 ಇತ್ತು. ಹೈಯೆಸ್ಟ್ ನೀಟ್ ರ್ಯಾಂಕು 1,55,954 ಆಗಿತ್ತು. ಮುಂದಿನ ಕಾಲೇಜು ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಲಬುರಗಿ. ಸೊ ಕಾಲೇಜ್ ಹೆಸರು ಗುಲ್ಬರ್ಗಾ ಅಂತಲೇ ಇದೆ, ಬಟ್ ಊರ ಹೆಸರು ಕಲಬುರಗಿ, ಕನ್ಫ್ಯೂಸ್ ಆಗಬಾರ್ದು. ಈ ಒಂದು ಕಾಲೇಜ್ನ ಕೋಡು M072. M072ನಲ್ಲಿ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಇದು ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುತ್ತೆ. ಹಾಗಾಗಿ ಹೆಚ್ಚಿನ ಒಂದು ಸೀಟ್ಸ್ಗಳು ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗಾಗಿ ರಿಸರ್ವ್ ಇರುತ್ತೆ. ನಾನ್ ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆದ್ಯತೆಗಳು ಕಡಿಮೆ ಇರುತ್ತೆ. ಸೊ ಇಲ್ಲಿನ ಒಂದು ನೀಟ್ ಸ್ಕೋರ್ ನೋಡೋದಂದರೆ 570 ಓಪನಿಂಗ್, ಅಂದರೆ ಹೈಯೆಸ್ಟ್ ನೀಟ್ ಸ್ಕೋರ್ ಇತ್ತು ಸೆಕೆಂಡ್ ರೌಂಡ್ನಲ್ಲಿ. ಲೋಯೆಸ್ಟ್ ನೀಟ್ ಸ್ಕೋರ್ ನೋಡೋದಂದರೆ 434 ಇತ್ತು.
ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಕಟ್ ಆಫ್ ನೀಟ್ ರ್ಯಾಂಕ್ನ ನೋಡೋದಾತಂದರೆ ದ ಹೈಯೆಸ್ಟ್ ಅಂತಂದರೆ ಓಪನಿಂಗ್ ಕಟ್ ಆಫ್ ಅಂತಂದರೆ 34,258 ಇತ್ತು. ಎಸ್ ಸಿ ಕ್ಯಾಟಗರಿಯಲ್ಲಿ ಬರುವಂಥ ಹೈಯೆಸ್ಟ್ ಕಟ್ ಆಫ್ ಅಂತಂದರೆ 1,50,787. ಓಕೆ, ಇನ್ನು ಉಳಿದಂತೆ ನೀವು ಪ್ರತಿಯೊಂದು ಕ್ಯಾಟಗರಿಯಲ್ಲಿ ನೀವು ಕಟ್ ಆಫ್ ರ್ಯಾಂಕ್ ಮತ್ತು ನೀಟ್ ಸ್ಕೋರನ್ನು ನೋಡ್ಬೋದು. ಮುಂದಿನ ಒಂದು ಕಾಲೇಜು ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಕೊಪ್ಪಳ ಅಂದ ತಕ್ಷಣ ಶ್ರೀ ಗವಿಸಿದ್ದೇಶ್ವರ ಮಠ ನೆನಪು ಬರುತ್ತೆ, ಗವಿಸಿದ್ದೇಶ್ವರ ಅವರ ಆಧ್ಯಾತ್ಮದ ಮಾತುಗಳು ನೆನಪು ಬರುತ್ತೆ. ಓಕೆ, ಸೊ ಇಡೀ ಒಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿಯಾಗಿ ಅತಿ ಹೆಚ್ಚು ಜನ ಸೇರುವಂತಹ ಜಾತ್ರೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರೆ. ಸೊ ಯಾವ ವಿದ್ಯಾರ್ಥಿಗಳಲ್ಲಿ ಕಲಿತಿರ್ತಾರೆ ಅವ್ರಿಗೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಆ ಜಾತ್ರೆಯನ್ನು ಕಣ್ತುಂಬಿಕೊಳ್ಳಲು. ಸೊ ಈ ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಇರುವಂತಹ ಕೋಡ್ ಏನಪ್ಪ ಅಂತಂದರೆ M073. ಈ ಒಂದು ಕಾಲೇಜ್ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಇರುತ್ತೆ, ಹೆಚ್ಚಿನ ಸೀಟ್ಸ್ಗಳು ರಿಸರ್ವ್ ಇರುತ್ತೆ. ಮತ್ತು ಇನ್ನು ಉಳಿದಂತೆ ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿ ಅಂದರೆ ಉಳಿದಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೀಟ್ ರಿಸರ್ವ್ ಆಗಿ ಇರುತ್ತೆ. ಇಲ್ಲಿನ ಒಂದು ನೀಟ್ ಸ್ಕೋರ್ನ ನೋಡೋದಾತಂತಂದರೆ 548 ಸೆಕೆಂಡ್ ರೌಂಡ್ ಕಟ್ ಆಫ್ನಲ್ಲಿ ಬಂದಂತಹ ನೀಟ್ ಸ್ಕೋರ್ ಹೈಯೆಸ್ಟು. ದ ಲೋಯೆಸ್ಟ್ ನೀಟ್ ಸ್ಕೋರು ಸೆಕೆಂಡ್ ರೌಂಡ್ನಲ್ಲಿ ಕಟ್ ಆಫ್ನಲ್ಲಿ ಬಂದಂಥ ನೀಟ್ ಸ್ಕೋರ್ ಏನಪ್ಪ ಅಂತಂದರೆ 417. ವಿತ್ ರೆಸ್ಪೆಕ್ಟ್ ಟು ದಟ್ ರ್ಯಾಂಕಿಂಗನ್ನು ಕೂಡ ಕೊಟ್ಟಿದ್ದೀನಿ, ಸಬ್ ಕ್ಯಾಟಗರೀಸ್ ವೈಸು ತಾವು ನೋಡ್ಕೋಬೋದು. ಮುಂದಿನ ಕಾಲೇಜ್ ಯಾವುದಪ್ಪ ಅಂತಂದರೆ ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಗದಗ್. ಈ ಒಂದು ಕಾಲೇಜಿನ ಕೋಡು M074. ಗದಗ್ ಅಂದ ತಕ್ಷಣ ನಮಗೆ ನೆನಪು ಬರೋದು ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಮಠ. ಅಂಧ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಂಗೀತ ಪಾಠಶಾಲೆ, ಯಾವುದೇ ರೀತಿಯಾದಂತಹ ಫೀಸ್ ಇಲ್ಲ, ಸಂಪೂರ್ಣ ಊಟ ವಸತಿ ಉಚಿತದೊಂದಿಗೆ ವಿದ್ಯಾರ್ಥಿಗಳಿಗೆ ಸಂಗೀತ ಪಾಠವನ್ನು ನೀಡ್ತಾರೆ. ಹಲವಾರು ಸಂಗೀತಗಾರರು ಈ ಒಂದು ಮಠದಿಂದ ಹೊರ ಜಗತ್ತಿಗೆ ಬಂದಿದ್ದಾರೆ. ಸೊ ಅಂತಹ ಒಂದು ಪವಿತ್ರವಾದಂತಹ ಸ್ಥಳ ಇರುವಂತಹ ಜಿಲ್ಲೆ ನಮ್ಮ ಗದಗ್ನಲ್ಲಿರುವಂತಹ ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ನೀಟ್ ಸ್ಕೋರ್ನ ನೋಡೋದಾತಂತಂದರೆ ಜನರಲ್ ಮೆರಿಟ್ಗಳಲ್ಲಿ ಹೈಯೆಸ್ಟ್ ನೀಟ್ ಸ್ಕೋರ್ ಇರೋದು 563 ಬಂದಿತ್ತು. ಅದೇ ರೀತಿ ಲೋಯೆಸ್ಟ್ ನೀಟ್ ಸ್ಕೋರ್ ಈ ಒಂದು ಕಾಲೇಜ್ನಲ್ಲಿ 439 ಇತ್ತು. ಸೊ ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಕ್ಯಾಟಗರಿಗಳಿಗೂ ನಾನು ರ್ಯಾಂಕ್ ಕಟ್ ಆಫ್ನ ನೀಡಿದ್ದೀನಿ. ಸೊ ಅದನ್ನು ನೀವು ಫರ್ದರ್ ನೋಡ್ಕೋಬೋದು ಇನ್ ಡೀಟೇಲ್ಸ್ ಆಗಿ. ಸೊ ಯಾಕೆ ನಾನು ಪ್ರತಿಯೊಂದನ್ನು ಹೇಳ್ತಾ ಇಲ್ಲ ಅಂತಂದರೆ ಪ್ರತಿಯೊಂದು ಹೇಳ್ತಾ ಹೋದರೆ ತುಂಬ ಟೈಮ್ ಆಗುತ್ತೆ, ನಿಮಗೂ ಕೂಡ ಇದಾಗಲ್ಲ. ಸೊ ಹಾಗಾಗಿ ನೀವು ಏನು ಮಾಡ್ಬೋದು, ಎಲ್ಲೆಲ್ಲಿ ನಿಮ್ಗೆ ಯಾವ ಕಾಲೇಜ್ನ ನೀಟ್ ಸ್ಕೋರ್ ಬೇಕಾಗುತ್ತಲ್ಲ ಜಸ್ಟ್ ಫಾರ್ವರ್ಡ್ ಇಟ್ ಆ್ಯಂಡ್ ನೀವು ಅಲ್ಲಿ ಏನು ಮಾಡ್ಬೋದು, ಸ್ಕ್ರೀನ್ಶಾಟ್ನ ತಗೋಬೋದು, ಅಥವಾ ನೀವು ಒಂದು ಪೆನ್ನು ಪೇಪರ್ ತೊಗೊಂಡು ಬರ್ಕೊಂಡು ಮತ್ತೆ ಫಾರ್ವರ್ಡ್ ಮುಂದೆ ಹೋಗ್ಬೋದು. ಮುಂದಿನ ಕಾಲೇಜು ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಚಾಮರಾಜನಗರ. ನಮ್ಮ ಗಡಿನಾಡಿನಲ್ಲಿ ಬರುವಂಥ ಅಂದರೆ ಆಲ್ಮೋಸ್ಟ್ ನಮ್ಮ ತಮಿಳುನಾಡು ಬಾರ್ಡರ್ನಲ್ಲಿ ಬರುವಂತಹ ಜಿಲ್ಲೆ ಚಾಮರಾಜನಗರ. ಸೊ ಇಲ್ಲಿನ ಒಂದು ಕಾಲೇಜಿನ ಕೋಡ್ ಏನಪ್ಪ ಅಂತಂದರೆ M075. ಈ ಒಂದು ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಇರುವಂತಹ ಕಾಲೇಜ್ನಲ್ಲಿ ನೀಟ್ ಸ್ಕೋರ್ ನೋಡಿದ್ರೆ ಹೈಯೆಸ್ಟ್ ನೀಟ್ ಸ್ಕೋರು 527 ಇತ್ತು, ಲೋಯೆಸ್ಟು 424 ನೀಟ್ ಸ್ಕೋರ್ ಇತ್ತು. 527 ಹೈಯೆಸ್ಟ್ ನೀಟ್ ಸ್ಕೋರ್ ಆದರೆ 424 ಲೋಯೆಸ್ಟ್ ನೀಟ್ ಸ್ಕೋರ್ ಆಗಿತ್ತು. ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ರ್ಯಾಂಕಿಂಗ್ನ ನೋಡೋದಾತಂದರೆ 43,870 ಮತ್ತು ಹೈಯೆಸ್ಟ್ ರ್ಯಾಂಕ್ನ ನೋಡೋದಾತಂತಂದರೆ 1,62,269. ಮುಂದಿನ ಒಂದು ಕಾಲೇಜ್ ಯಾವುದಪ್ಪ ಅಂತಂದರೆ ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಉತ್ತರ ಕನ್ನಡ. ಕಾರವಾರ ಅಂದ ತಕ್ಷಣ ನಮಗೆ ನೆನಪು ಬರೋದು ಕಾರವಾರನ ಬೀಚ್, ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅಂತ ಇದೆ, ಫೇಮಸ್ ಆದಂತಹ ಬೀಚು. ಅದರ ಜೊತೆಗೆ ನಾವು ಕಾರವಾರದಲ್ಲಿ ಹಲವಾರು ತಾಣಗಳನ್ನು ನೋಡುವಂಥ ತಾಣಗಳಿದೆ. ಉತ್ತರ ಕನ್ನಡ ಭಾಗದಲ್ಲಿ ಅಂತಂದ್ರೆ ನೀವು ಹಲವಾರು ನೈಸರ್ಗಿಕ ತಾಣಗಳನ್ನು ನೋಡ್ಬೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಾಂಡೇಲಿ ಇದೆ, ಮತ್ತು ಕಾಳಿ ನದಿ ಹರಿಯುವಂತಹ ಉತ್ತರ ಕನ್ನಡ ಜಿಲ್ಲೆ, ಸಿರಿಸಿ ಮಾರಿಕಾಂಬನ ನೋಡ್ಬೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಮತ್ತು ನೀವು ಹಲವಾರು ಯಾಣ ಇದೆ. ಸೊ ಹೀಗಾಗಿ ಉತ್ತರ ಕನ್ನಡ ಭಾಗದಲ್ಲಿ ಹಲವಾರು ಪ್ರವಾಸಿ ತಾಣಗಳನ್ನು ನಾವು ಕಾಣ್ತೀವಿ. ಸೊ ಈ ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇರೋದು ಕಾರವಾರದಲ್ಲಿ, ಬಟ್ ಜಿಲ್ಲೆ ಬರೋದು ಉತ್ತರ ಕನ್ನಡ. ಸೊ ಈ ಒಂದು ಕಾಲೇಜ್ ಕೋಡ್ ಏನಪ್ಪ ಅಂತಂದರೆ M076. ಸೊ M076 ಈ ಒಂದು ಕಾಲೇಜ್ನಲ್ಲಿ ಅಂದರೆ ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ. ಸೊ ಇಲ್ಲಿನ ಒಂದು ಹೈಯೆಸ್ಟ್ ರ್ಯಾಂಕ್ನ ನೋಡೋದಾದಂದರೆ ಸೆಕೆಂಡ್ ರೌಂಡ್ ಕಟ್ ಆಫ್ನಲ್ಲಿ 50,453 ಇತ್ತು. ಮತ್ತು ಹೈಯೆಸ್ಟ್ ರ್ಯಾಂಕಿಂಗ್ ಅಂದರೆ ರ್ಯಾಂಕ್ ನೋಡೋದಂದರೆ 1,68,174 ಇತ್ತು. ವಿತ್ ರಿಸ್ಪೆಕ್ಟ್ ಟು ದ್ಯಾಟ್ ಹೈಯೆಸ್ಟ್ ನೀಟ್ ಸ್ಕೋರು 544 ಇತ್ತು, ಲೋಯೆಸ್ಟ್ ನೀಟ್ ಸ್ಕೋರು 419. ಇದು ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿರುವಂತಹ
ನೀಟ್ ಸ್ಕೋರ್ನ ಒಂದು ನೀಟ್ ರ್ಯಾಂಕ್ನ ವಿವರ. ಅದೇ ರೀತಿ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಡಿಕೇರಿ ಅಂತಂದರೆ ಬಹಳಷ್ಟು ನಮ್ಮ ಒಂದು ಏನು ಹೇಳ್ತೀವಿ ನಾವು ಹಿಲ್ ಸ್ಟೇಷನ್ ಪ್ಲೇಸು. ಸೊ ನಮ್ಮ ಕಾವೇರಿಯ ಉಗಮ ಆಗಿರುವಂತಹ ಸ್ಥಳ ನಾವು ಕಾಣ್ಬೋದು ಈ ಒಂದು ಜಿಲ್ಲೆಯಲ್ಲಿ. ಸೊ ಮಡಿಕೇರಿ ಅಂದರೆ ಆಲ್ಮೋಸ್ಟ್ ಟೂರಿಸ್ಟ್ ಪ್ಲೇಸು, ಬಹಳಷ್ಟು ತಾಣಗಳನ್ನು ನೋಡ್ಬೋದು ನಾವು ಇಲ್ಲಿ. ಸೊ ಅಂಥ ಒಂದು ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಸೊ ಈ ಕಾಲೇಜ್ನ ಕೋಡು M077 ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಇಲ್ಲಿನ ಒಂದು ಹೈಯೆಸ್ಟ್ ನೀಟ್ ಸ್ಕೋರ್ ಏನಪ್ಪ ಅಂತಂದರೆ 551, ಲೋಯೆಸ್ಟ್ ನೀಟ್ ಸ್ಕೋರು 428. ಓಕೆ, 428 ವಾಸ್ ಲೋಯೆಸ್ಟ್ ನೀಟ್ ಸ್ಕೋರ್. ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ದ್ಯಾಟ್, ಸೊ ರ್ಯಾಂಕ್ನ ನೋಡೋದಾತಂತಂದರೆ 45,928 ಮತ್ತು ಅಗೇನ್ ಹೈಯೆಸ್ಟ್ ನೀಟ್ ಸ್ಕೋರ್ ನೋಡೋದಾದ್ರೆ ಇಲ್ಲಿದೆ ನೋಡಿ. ಸೊ ದಟ್ ಈಸ್ 1,52,283, 1,52,283. ಸೊ ಮುಂದಿನ ಕಾಲೇಜು M082 ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಬ್ಯಾಂಗ್ಳೂರು. ಸೊ ಮೊದಲಿನ ಲೇಡಿ ಬೋರಿಂಗ್ ಕರ್ಜನ್ ಅಂತ ಕರೀತು, ಮರುನಾಮಕರಣ ಮಾಡಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಮಾಡಿದ್ದಾರೆ. ಸೊ ಹೀಗಾಗಿ ಕನ್ಫ್ಯೂಸ್ ಆಗಬಾರ್ದು. ಸೊ ವಿದ್ಯಾರ್ಥಿಗಳು ಸ್ವಲ್ಪ ಈ ಒಂದು ಕಾಲೇಜ್ ಬಗ್ಗೆ ಸರಿಯಾಗಿ ನೋಡ್ಕೋಬೇಕು. ಬಟ್ ಕೋಡ್ ಏನಿದೆಯಲ್ಲ ದಟ್ ವಿಲ್ ರಿಮೇನ್ ಸೇಮ್, ದಟ್ ಈಸ್ M082. ಹೆಸರು ಮಾತ್ರ ಬದಲಾಗಿದೆ, ಕಾಲೇಜ್ ಕೋಡ್ನಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಸೊ ಇದು ಕೂಡ ಅತಿ ಹೆಚ್ಚು ನೀಟ್ ಸ್ಕೋರ್ನ ನಾವು ಇಲ್ಲಿ ಕಾಣ್ಬೋದು ಕಟ್ ಆಫ್ನಲ್ಲಿ. ಅದಕ್ಕೆ ನೋಡಿ 12,000 ಕಟ್ ಆಫ್ ರ್ಯಾಂಕು 12,729, ನೀಟ್ ಸ್ಕೋರು 616. ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ನಮ್ಮ ಬ್ಯಾಂಗ್ಳೂರ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಏನಿದೆಯಲ್ಲ ಅದ್ರದ್ದು ಆಲ್ಮೋಸ್ಟ್ ಸೇಮ್ ಬರುತ್ತೆ ಇಲ್ಲಿ ರ್ಯಾಂಕಿಂಗ್ ಕಟ್ ಆಫ್ ವೈಸು. ಮತ್ತು ಲೋಯೆಸ್ಟ್ ನೀಟ್ ಸ್ಕೋರ್ ಅನ್ನು ನೋಡೋದಂದರೆ 494. ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ಅದರ ರ್ಯಾಂಕಿಂಗ್ ಏನಿತ್ತಪ್ಪ ಅಂತಂದರೆ 89,474 ಇತ್ತು. ಸೊ ಇನ್ನುಳಿದಂತೆ ಉಳಿದ ಭಾಗದಂತೆ ನಾವು ಎಲ್ಲಾನು ಕ್ಯಾಟಗರಿ ವೈಸ್ ಇಲ್ಲಿ ಕಾಣ್ಬೋದು. ಮುಂದಿನ ಕಾಲೇಜು ಸೊ ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಚಿಕ್ಕಬಳ್ಳಾಪುರ. ಕಳೆದ ಬಾರಿ ಪ್ರಾರಂಭವಾದಂತಹ ಕಾಲೇಜ್ ಇದು. ಸೊ ಹೀಗಾಗಿ ಇಲ್ಲಿ ಸ್ವಲ್ಪ ನಾವು ನೀಟ್ ಸ್ಕೋರ್ನ ಮತ್ತು ರ್ಯಾಂಕಿಂಗನ್ನು ಕೂಡ ಜಾಸ್ತಿಯಾಗಿ ಕಾಣ್ಬೋದು. ಜನರಲ್ ಮೆರಿಟ್ನಲ್ಲಿ ಅಲಾಟ್ ಆಗಿರುವಂತಹ ಕಟ್ ಆಫ್ ರ್ಯಾಂಕ್ ಏನಪ್ಪ ಅಂತಂದ್ರೆ 52,764. ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ಸ್ಕೋರ್ ಏನಪ್ಪ ಅಂತಂದರೆ 541. ಹೈಯೆಸ್ಟ್ ಅಂತಂದರೆ ರ್ಯಾಂಕಿಂಗ್ 1,65,626. ಅದರ ನೀಟ್ ಸ್ಕೋರ್ ಏನಪ್ಪ ಅಂತಂದರೆ 421. ಇದು ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿರುವಂತಹ ಕಾಲೇಜು. ವಿದ್ಯಾರ್ಥಿಗಳಿಗೆ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ವರ್ಷ ಕೂಡ ಇನ್ನೂ 1-2-3 ಹೊಸ ಕಾಲೇಜ್ಗಳನ್ನು ಆ್ಯಡ್ ಮಾಡ್ತಾ ಇದ್ದಾರೆ, ಸರ್ಕಾರ ಪ್ರಸ್ತಾಪನೆಯಲ್ಲಿದೆ. ಸೊ ಅದು ಬಂದರೆ ಕೂಡ ಮತ್ತು ಕೆಲವೊಂದು ಕಾಲೇಜಸ್ಗಳಲ್ಲಿ ಸೀಟ್ ಎನ್ಹ್ಯಾನ್ಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಕೆಲವೊಂದು ಕಾಲೇಜಲ್ಲಿ 100 ಮೆಡಿಕಲ್ ಸೀಟ್ಗಳಿತ್ತು, ಅದನ್ನು 150 ಮಾಡಿದ್ದಾರೆ. ಕೆಲವೊಂದು ಕಾಲೇಜಲ್ಲಿ 150 ಇದ್ದಿದ್ದನ್ನು 200 ಮಾಡಿದ್ದಾರೆ. ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಸೀಟ್ಗಳು ಸಿಗುವಂಥ ಅವಕಾಶಗಳು ಈ ಬಾರಿ ಹೆಚ್ಚಿನ ಸಾಧ್ಯತೆಗಳಿದೆ. ಯಾಕಂದರೆ ಹೊಸ ಮೆಡಿಕಲ್ ಕಾಲೇಜ್ಗಳು ಇದೆ, ಪ್ಲಸ್ ಸೀಟ್ ಎನ್ಹ್ಯಾನ್ಸ್ಮೆಂಟ್ ಆಗಿರೋ ಕಾರಣ ಸೊ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ಗಳು ಜಾಸ್ತಿ ಈ ಬಾರಿ ಸಿಗುವಂಥ ಸಾಧ್ಯತೆಗಳಿದೆ. ಸೊ ಇಲ್ಲಿ ಒಂದು ನೀವು ಓವರ್ ಆಲ್ ಇದೊಂದು ವೆರಿ ಇಂಪಾರ್ಟೆಂಟ್ ಟೇಬಲ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್ ಟೇಬಲ್. ವಿದ್ಯಾರ್ಥಿಗಳು ಸಾಧ್ಯವಾದರೆ ಸ್ಕ್ರೀನ್ಶಾಟ್ ತೊಗೋಬೋದು, ಇಲ್ಲಾಂದರೆ ಬರ್ಕೋಬೋದು ನೀವು. ಕನ್ಸಿಡರಿಂಗ್ ಆಲ್ ಮೆಡಿಕಲ್ ಕಾಲೇಜಸ್ ಇನ್ ಕನ್ನಡ, ನಾನು ಕನ್ಸಿಡರ್ ಮಾಡಿದ್ದು ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳನ್ನು, MBBS ಮೆಡಿಕಲ್ ಕಾಲೇಜ್ಗಳನ್ನ, ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳನ್ನು ಏನು ನಾವೇನು ಡಿಸ್ಕಷನ್ ಮಾಡಿದ್ವಲ್ಲ ಈ ಎಲ್ಲ ಕಾಲೇಜ್ಗಳಲ್ಲಿ ಹೈಯೆಸ್ಟ್ ರ್ಯಾಂಕ್ ಅಂದರೆ ಕಟ್ ಆಫ್ ರ್ಯಾಂಕಿಂಗ್ ಫಾರ್ ಈಚ್ ಇಂಡಿವಿಜುವಲ್ಸ್ ಅಂದರೆ ಈಚ್ ಕ್ಯಾಟಗರಿ ವೈಸ್ ನಾನು ಇಲ್ಲಿ ತೋರಿಸಿದ್ದೀನಿ. ಕನ್ಸಿಡರಿಂಗ್ ಆಲ್ ದ ಕಾಲೇಜಸ್, ಇಂಡಿವಿಜುವಲ್ ನಾನು ಪ್ರೀವಿಯಸ್ ಸ್ಲೈಡ್ಸ್ನಲ್ಲಿ ಏನು ನೋಡಿದ್ವಿ ಇಂಡಿವಿಜುವಲ್ ಆಗಿ ನೋಡಿದ್ವಿ. ಈಗ ಓವರ್ ಆಲ್ ಇನ್ ಟರ್ಮ್ಸ್ ಆಫ್ ಆಲ್ ಕ್ಯಾಟಗರೀಸ್ ವಿತ್ ರೆಸ್ಪೆಕ್ಟ್ ಟು ಸಬ್ ಕ್ಯಾಟಗರಿ. ಸೊ ನೋಡಿ 52,764 ಇದು ಫೈನಲ್ ಕಟ್ ಆಫ್ ರ್ಯಾಂಕ್ ಆಗಿತ್ತು ಜನರಲ್ ಮೆರಿಟ್ ಜನರಲ್ ಕ್ಯಾಟಗರಿಯಲ್ಲಿ. ಅದೇ ಮ್ಯಾಕ್ಸಿಮಮ್ ರ್ಯಾಂಕಿಂಗ್ ಅಂತಪ್ಪ ಅಂತಂದರೆ SC ಕ್ಯಾಟಗರಿಯಲ್ಲಿ ಅವರು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ರೂರಲ್ನಲ್ಲಿ 1,68,174. ಇನ್ ಬಿಟ್ವೀನ್ ದ್ಯಾಟ್ ನೀವು ಇದೆಲ್ಲ ಕಾಣ್ಬೋದು. ಸೊ ಇಂಡಿವಿಜುವಲ್ ಆಗಿ ನಾನು ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಕಟ್ ಆಫ್ ರ್ಯಾಂಕ್ನ ನೋಡಿದ್ದೀನಿ. ಸೊ ಹೋಪ್ ವಿದ್ಯಾರ್ಥಿಗಳು ಈ ಒಂದು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ. ಇದು ಕನ್ಸಿಡರಿಂಗ್ ಆಲ್ ದ ಮೆಡಿಕಲ್ ಕಾಲೇಜಸ್ ಪ್ಲಸ್ ಆಲ್ ಕ್ಯಾಟಗರೀಸ್. ಓಕೆ, ಸೊ ಇದು ಓವರ್ ಆಲ್ ಕ್ಯಾಟಗರಿ ವೈಸ್ ಕಟ್ ಆಫ್ ಇದು. ಸೊ ಅದೇ ರೀತಿ ಮುಂದಿಲ್ದ ನೋಡೋದಾತಂತಂದರೆ ಇಲ್ಲಿ ನೀಟ್ ಸ್ಕೋರನ್ನು ಕಟ್ ಆಫ್ ನೋಡಿರಿ. ಇದು ಓವರ್ ಆಲ್ ಕನ್ಸಿಡರಿಂಗ್ ಆಲ್ ಮೆಡಿಕಲ್ ಕಾಲೇಜಸ್, ಈಗೇನು ನಾವು ಡಿಸ್ಕಷನ್ ಮಾಡಿದ್ರೆ ಆ ಎಲ್ಲ ಮೆಡಿಕಲ್ ಕಾಲೇಜ್ನ ಕನ್ಸಿಡರ್ ಮಾಡಿದರೆ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಮಿನಿಮಮ್ ನಿಮ್ಮದು 427 to 513 ಇದ್ದರೆ ಏನಾದರೂ ಒಂದು ಎಕ್ಸ್ಪೆಕ್ಟ್ ಮಾಡಬಹುದು ವಿತ್ ಸಮ್ ಕ್ಯಾಟಗರಿ ರಿಸರ್ವೇಷನ್ ಇದ್ದರೆ. ಪ್ಲಸ್ ಅಂದರೆ
ಕನ್ನಡ ಮೀಡಿಯಂ, ಕನ್ನಡ ಮಾಧ್ಯಮ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ರೂರಲ್ ಇರ್ಬೋದು, ಈ ರೀತಿ ಏನಾದರೂ ಇತ್ತಂತಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಈ ಒಂದು ರೇಂಜಲ್ಲಿ ಬಂದರೆ ಕಟ್ ಆಫ್ ಆಗಿರೋಂಥ ಸ್ಕೋರು. ಕ್ಯಾಟಗರಿ 1ನಲ್ಲಿ 529 ನಿಂದ 499 ಇದೆ. ಮತ್ತು ಕ್ಯಾಟಗರಿ 2A ನಲ್ಲಿ 426 to 510 ಇದೆ. 2B ನಲ್ಲಿ 534 to 520 ಇದೆ. 3A ನಲ್ಲಿ 540 to 507 ಇದೆ. 3B ನಲ್ಲಿ 534 to 520. SC ಕ್ಯಾಟಗರಿಯಲ್ಲಿ 438 to 407 ಇದೆ. ST ಕ್ಯಾಟಗರಿಯಲ್ಲಿ 485 to 417 ಇದೆ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡೋದಾತಂದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇನ್ನೊಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡಿ, ಜನರಲ್ ಮೆರಿಟಲ್ಲಿ ಬಹಳಷ್ಟು ಸ್ಕೋರ್ ಕಡಿಮೆ ಇದೆ ಮತ್ತು ಇಲ್ಲಿ ಆದರೆ ಸೊ ಇದು ಡಿಪೆಂಡಿಂಗ್ ಅಪಾನ್ ಕಟ್ ಆಫ್ ಆಗಿರುತ್ತೆ. ಸೊ ಇಲ್ಲಿ ಸೆಕೆಂಡ್ ರೌಂಡ್ನಲ್ಲಿ ಫಸ್ಟ್ ರೌಂಡ್ ಅಲೌಟ್ ಆಗಿರೋ ವಿದ್ಯಾರ್ಥಿಗಳಿಗೆ ಅದೇ ಕಾಲೇಜಲ್ಲಿ ಮತ್ತು ಅದೇ ಸೀಟ್ ಅಲೌಟ್ ಆದಾಗ ಇದೇ ರ್ಯಾಂಕಿಂಗ್ ಉಳಿದಿರುತ್ತೆ. ಇಲ್ಲಿ ಫ್ಲಕ್ಚುಯೇಟ್ ಆಗಿರುತ್ತೆ, ಹಾಗಾಗಿ ಕನ್ಫ್ಯೂಷನ್ ಆಗಬಾರ್ದು. ಸೊ ಈ ರೀತಿ ಈ ವರ್ಷ ನಾವು ಒಂದು ಓವರಾಲ್ ಈ ವರ್ಷದ ಎಕ್ಸಾಮ್ ವಿದ್ಯಾರ್ಥಿಗಳಿಂದ ಅನಿಸಿಕೆಯನ್ನು ಪಡೆದಾಗ ಪ್ಲಸ್ ಆರ್ ಮೈನಸ್ ಕೆಲವೊಂದು ಬಾರಿ ಒಂದೊಂದು ಕ್ಯಾಟಗರಿಯಲ್ಲಿ ಕಟ್ ಆಫ್ ರ್ಯಾಂಕ್ ಹೆಚ್ಚಿಗೆ ಹೋಗ್ಬೋದು, ಕೆಲವೊಂದು ಕ್ಯಾಟಗರಿಯಲ್ಲಿ ಕಟ್ ಆಫ್ ರ್ಯಾಂಕ್ ಕಡಿಮೆ ಬರ್ಬೋದು. ಬಟ್ ಆಲ್ವೇಸ್ ನಾನು ಏನು ಹೇಳೋದಂತಂದರೆ ಆಲ್ವೇಸ್ ನೀವು ಕಟ್ ಆಫನ್ನು ಯಾವತ್ತೂ ಹೈ ಇಟ್ಕೋಬೇಕು. ಈ ವರ್ಷ ಕಡಿಮೆ, ಈ ವರ್ಷ ಡಿಫಿಕಲ್ಟ್ ಇತ್ತು, ಕಟ್ ಆಫ್ ಕಡಿಮೆ ಬರುತ್ತೆ ಅಂತಂದರೆ ಡಿಫಿಕಲ್ಟ್ ನಿಮಗೆ ಅಷ್ಟೇ ಅಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೂ ಡಿಫಿಕಲ್ಟ್ ಇರುತ್ತೆ ಪೇಪರ್. ಹಾಗಾಗಿ ಮತ್ತೆ ಸೇಮ್ ಅದೇ ಪ್ಯಾಟರ್ನಲ್ಲಿನೇ ರ್ಯಾಂಕಿಂಗ್ ಬರುತ್ತೆ, ಅದೇ ಪ್ಯಾಟರ್ನಲ್ಲಿನೇ ಸ್ಕೋರ್ಸ್ ಬರುತ್ತೆ. ಸೊ ಆಲ್ವೇಸ್ ಯಾವತ್ತೂ ನಾವು ಅನಲೈಸ್ ಮಾಡಬೇಕಾದ್ರೆ ಪಾಸಿಟಿವ್ ಡೈರೆಕ್ಷನ್ನಲ್ಲಿ ಇರಬೇಕು. ಅಂದರೆ ಕಳೆದ ಬಾರಿ 427 ಇತ್ತಂದರೆ ಈ ವರ್ಷ 430 ಬರುತ್ತೆ ಕಟ್ ಆಫ್. ಆ ಒಂದು ಭಾವನೆಯಲ್ಲಿ ಇಟ್ಕೊಂಡು ನಾವು ಪ್ರಿಪೇರ್ ಇರಬೇಕು, ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಸೊ ದೆನ್ ಇಟ್ ಈಸ್ ವೆರಿ ಗುಡ್ ಫಾರ್ ಓಕೆ. ಸೊ ಈ ವರ್ಷದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಮ್ಮ ಒಂದು ಅನಲೈಸ್ ಪ್ರಕಾರ ನಾವು ಮಾಡಿದ್ದೀವಿ. ಸೊ ಅದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಬಟ್ ನನ್ನ ಪ್ರಕಾರ ನಾನು ಪಾಸಿಟಿವ್ ಇಟ್ಕೊತೀನಿ, ಪ್ಲಸ್ ಆ್ಯಡ್ ಮಾಡಿರ್ತೀನಿ. ನೀವು ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳ್ತಾರೆ ಈ ವರ್ಷ ಕಟ್ ಆಫ್ ಕಡಿಮೆ ಬರುತ್ತೆ, ಈ ವರ್ಷ ಪ್ರತಿ ಕ್ಯಾಟಗರಿಲಿ ಕಟ್ ಆಫ್ ಕಡಿಮೆ ಬರುತ್ತೆ. ಕಡಿಮೆ ಬರೋದನ್ನು ಯಾವತ್ತೂ ಇಟ್ಕೋಬಾರ್ದು. ಆಲ್ವೇಸ್ ಯು ಥಿಂಕ್ ಆನ್ ದ ಅಪ್ಪರ್ ಸೈಡ್. ಅಪ್ಪರ್ ಸೈಡಲ್ಲಿ ಇದ್ದಾಗ ನಿಮ್ಗೆ ಏನಿರುತ್ತೆ, ಸೀಟ್ ಸಿಕ್ತಪ್ಪ ಅಂದರೆ ಖುಷಿಯಾಗಿರ್ತೀರ. ಈ ವರ್ಷ ಕಡಿಮೆ ಕಟ್ ಆಫ್ ಇದೆ, ನನಗೆ ಈ ಸೀಟ್ ಸಿಗುತ್ತೆ ಅಂತ ನೀವು ಅಂದ್ಕೊಂಡು ಇನ್ ಕೇಸ್ ಆ ಕ್ಯಾಟಗರಿಯಲ್ಲಿ ನಿಮ್ಗೇನಾದರೂ ಕಟ್ ಆಫ್ ರ್ಯಾಂಕ್ ಜಾಸ್ತಿ ಹೋತಂದರೆ ಮನಸ್ಸಿಗೆ ಮತ್ತೆ ಜಾಸ್ತಿನೂ ಆಗುತ್ತೆ. ಸೊ ದ್ಯಾಟ್ ಈಸ್ ಅ ರೀಸನ್ ಮೈ ಪ್ಯೂರ್ ಇಂಟೆನ್ಷನ್ ಕಟ್ ಆಫ್ ರ್ಯಾಂಕ್ನ ಆಲ್ವೇಸ್ ನಾನು ಹೈ ಎಕ್ಸ್ಪೆಕ್ಟ್ ಇಡ್ತೀನಿ. ಸೊ ದ್ಯಾಟ್ ವಿದ್ಯಾರ್ಥಿಗಳಿಗೆ ಆ ಒಂದು ನೀಟ್ ಸ್ಕೋರ್ನಲ್ಲಿ ಒಂದು ಪಾಸಿಟಿವಿಟಿ ಸಿಗುತ್ತೆ ವೆನ್ ದೇ ಗೆಟ್ ದ ಸೀಟ್ ಅಲಾಟೆಡ್. ಇಲ್ಲಿ ನೀವು ಕಾಣ್ಬೋದು, ಇದು ನಮ್ಮ ಎಕ್ಸ್ಪೆಕ್ಟೆಡ್ ಪ್ರಕಾರ ಒಂದು ಕಟ್ ಆಫ್ ರ್ಯಾಂಕ್ ಆಗಿರುತ್ತೆ ಫಾರ್ ಇಂಡಿವಿಜುವಲ್ ಕ್ಯಾಟಗರಿ ವಿತ್ ಸಬ್ ಕ್ಯಾಟಗರಿ ಕೂಡ ನೀವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಿದ್ರೆ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಇರುತ್ತೆ. ಇನ್ ಕೇಸ್ ನಮ್ಮ ನೀಟ್ ಸ್ಕೋರ್ಗಳು ಸೇಮ್ ಇರುತ್ತೆ, ಸರ್ ನಮ್ಮ ನೀಟ್ ಸ್ಕೋರ್ ಬಹಳಷ್ಟು ಸ್ಕೋರ್ಗಳು ಸೇಮ್ ಬಂದಿದೆ, ನಂದು ನನ್ನ ಸ್ನೇಹಿತಂದು, ಬಟ್ ಅವನದು ರ್ಯಾಂಕಿಂಗ್ ಜಾಸ್ತಿ ಕಡಿಮೆ ಬಂದಿದೆ, ನಂದು ತುಂಬ ದೂರ ಬಂದಿದೆ ಅಂತೇಳಿ. ಸೊ ಆವಾಗ ಯಾವ ರೀತಿ ನಿಮ್ಮ ರ್ಯಾಂಕನ್ನು ಅಲೌಟ್ ಮಾಡ್ತಾರೆ ಅಂತಂದರೆ, ಯಾವ ವಿದ್ಯಾರ್ಥಿ ಬಯಾಲಜಿ ಸೆಕ್ಷನ್ನಲ್ಲಿ ಹೆಚ್ಚಿನ ಒಂದು ಜಾಸ್ತಿ ಅಂಕವನ್ನು ಪಡೆದಿರ್ತಾರೆ ಆ ಒಂದು ವಿದ್ಯಾರ್ಥಿಯನ್ನು ಅಪ್ಪರ್ ರ್ಯಾಂಕು ಬರುತ್ತೆ. ಇನ್ ಕೇಸ್ ಇಬ್ಬರದು ಬಯಾಲಜಿ ಸ್ಕೋರ್ ಸೇಮ್ ಇತ್ತಪ್ಪ ನಿಮ್ಮ ನೀಟ್ ಎಕ್ಸಾಮ್ನಲ್ಲಿ, ನೆಕ್ಸ್ಟ್ ಏನು ಮಾಡ್ತಾರೆ, ಕೆಮಿಸ್ಟ್ರಿ ಒಂದು ಭಾಗದಲ್ಲಿರುವಂಥ ನಿಮ್ಮ ಸ್ಕೋರನ್ನು ನೋಡ್ತಾರೆ. ಯಾವ ವಿದ್ಯಾರ್ಥಿಯ ಕೆಮಿಸ್ಟ್ರಿ ಭಾಗದಲ್ಲಿ ಹೆಚ್ಚಿನ ಅಂಕವನ್ನು ಪಡೆದಿರ್ತಾರೆ ಅವನನ್ನು ರ್ಯಾಂಕು ಮೊದಲು ಬರುತ್ತೆ. ನೆಕ್ಸ್ಟ್ ಮತ್ತೆ ಸೇಮ್ ಆಯ್ತಪ್ಪ ಅಂತಂದರೆ ಅವಾಗ ಏನು ಮಾಡ್ತಾರೆ, ದ ಕ್ಯಾಂಡಿಡೇಟ್ಸ್ ವಿತ್ ಲೀಸ್ಟ್ ನಂಬರ್ ಆಫ್ ಇನ್ಕರೆಕ್ಟ್ ಆನ್ಸರ್ ಇನ್ ಸಬ್ಜೆಕ್ಟ್ಸ್ ಇನ್ಕ್ಲೂಡಿಂಗ್ ಬಯಾಲಜಿ, ಕೆಮಿಸ್ಟ್ರಿ. ಅಂದರೆ ನಾನು ಕ್ವಶನ್ ಜಾಸ್ತಿ ಅಟೆಂಡ್ ಮಾಡಿರ್ತೀನಿ ಬಟ್ ರಾಂಗ್ ಆಗಿರುತ್ತೆ. ಹಾಗಾಗಿ ಯಾರು ಕಡಿಮೆ ಇನ್ಕರೆಕ್ಟ್ ಆನ್ಸರ್ನ ಮಾರ್ಕ್ ಮಾಡಿರ್ತಾರೆ ಆ ವಿದ್ಯಾರ್ಥಿಯ ರ್ಯಾಂಕು ಮೊದಲಿಗೆ ಬರುತ್ತೆ. ಕೊನೆಯದಾಗಿ ಈ ಮೂರು ಕ್ಯಾಟಗರಿಯಲ್ಲಿ ಈ 3 ಪಾಯಿಂಟ್ಸ್ಗಳು ಸೇಮ್ ಬಂದಾಗ ಕೊನೆಯ ಆಪ್ಷನ್ ಏನಪ್ಪ ಅಂತಂದರೆ, ಯಾವ ವಿದ್ಯಾರ್ಥಿಯ ಪ್ರಿಫರೆನ್ಸ್ ಏಜ್ ಜಾಸ್ತಿ ಇರುತ್ತೆ ಆ ವಿದ್ಯಾರ್ಥಿಯ ರ್ಯಾಂಕ್ ಮೇಲೆ ಬರುತ್ತೆ, ಯಾವ ವಿದ್ಯಾರ್ಥಿ ಏಜ್ ಕಡಿಮೆ ಇರುತ್ತಲ್ಲ ಆ ವಿದ್ಯಾರ್ಥಿ ರ್ಯಾಂಕ್ ಕೆಳಗಡೆ ಬರುತ್ತೆ. ಸೊ ಈ ಒಂದು 4 ಪಾಯಿಂಟ್ಸ್ಗಳ ಆಧಾರದ ಮೇಲೆ ನಿಮ್ಮ ನೀಟ್ ರ್ಯಾಂಕ್ ಡಿಸೈಡ್ ಆಗುತ್ತೆ. ಸ್ಕೋರ್ ಸೇಮ್ ಬಂದಾಗ ನಿಮ್ಮ ರ್ಯಾಂಕ್ ಯಾವ ರೀತಿ ಡಿಸೈಡ್ ಆಗುತ್ತೆ ಅಂದರೆ ಈ ಒಂದು 4 ಪಾಯಿಂಟ್ಸ್ಗಳ ಮೇಲೆ ನಿಮ್ಮ ನೀಟ್ ರ್ಯಾಂಕು ಡಿಸೈಡ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಂದು 527 ಬಂದಿದೆ, ನನ್ನ ಫ್ರೆಂಡಿಂದು 527 ಬಂದಿದೆ, ಅವನದು ಯಾಕೆ ರ್ಯಾಂಕಿಂಗ್ ಕಡಿಮೆ ಬಂದಿದೆ, ನಂದು ಯಾಕೆ ಜಾಸ್ತಿ ಬಂದಿದೆ, ಆ ರೀತಿ ಕಂಪ್ಯಾರಿಸನ್ ಎಲ್ಲ. ನೀಟ್ ರ್ಯಾಂಕ್ ಅಲೌಟ್ ಮಾಡುವವರು ಈ ಒಂದು ಎಲ್ಲ ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡಿ ನಿಮ್ಮ ರ್ಯಾಂಕನ್ನು ಅನೌನ್ಸ್ ಮಾಡಿರ್ತಾರೆ. ಸೊ ಮುಂದಿನ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು. ಸೊ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ. ಸೊ ಇನ್ನೊಂದು ಸಾರಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. SLC ಮಾರ್ಕ್ಸ್ ಕಾರ್ಡ್ ಬೇಕು, ಅಥವಾ 10th ಮಾರ್ಕ್ಸ್ ಕಾರ್ಡ್, 12th ಅಥವಾ PUC ಮಾರ್ಕ್ಸ್ ಕಾರ್ಡ್ ಬೇಕು. ಸೊ
ಸೊ ಯಾರ್ದು ಮಾರ್ಕ್ಸ್ ಕಾರ್ಡ್ ಬಂದಿರೋದಿಲ್ಲ ನೀವು ಅಟೆಸ್ಟೆಡ್ ಮಾಡಿಸ್ಕೊಂಡು ನೀವು ಕಾಲೇಜ್ನಲ್ಲಿ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡನ್ನು ಇಸ್ಕೋಬೋದು. ನೀಟ್ ಹಾಲ್ ಟಿಕೆಟ್ ಮತ್ತು ನೀಟ್ ಸ್ಕೋರ್ ಕಾರ್ಡ್ ಅಥವಾ ರ್ಯಾಂಕ್ ಕಾರ್ಡ್ನ ಇಟ್ಕೊಳ್ಳಿ. CET ಹಾಲ್ ಟಿಕೆಟ್, ಸ್ಕೋರ್ ಕಾರ್ಡ್ ಮತ್ತು ರ್ಯಾಂಕ್ ಕಾರ್ಡ್ನ ಇಟ್ಕೊಳ್ಳಿ. ಕಾಸ್ಟ್ ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟು. ಇನ್ಕಮ್ ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟು. ಯಾರ ಕಡೆ ಇರೋದಿಲ್ಲ ಆದಷ್ಟು ಬೇಗ ನೀವು ಹೋಗಿ ಅಪ್ಲೈ ಮಾಡಿದರೆ ಈಗೆಲ್ಲ ಈ ವೆರಿ ಶಾರ್ಟ್ ಸ್ಪ್ಯಾನಲ್ಲಿ ನೀವು ಅಪ್ಲೈ ಮಾಡಿ ಮತ್ತು ಸಿಗುತ್ತೆ ನಿಮಗೆ. ಹಾಗಾಗಿ ನಿಮ್ಮ ಸ್ಥಳೀಯ ತಹಶೀಲ್ದಾರ್ ಆಫೀಸಲ್ಲಿ ನೀವು ಹೋಗಿ ನೀವು ಅಪ್ಲೈ ಮಾಡ್ಬೋದು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗಾಗಿ. ಮತ್ತು ಸ್ಟಡಿ ಸರ್ಟಿಫಿಕೇಟ್ ಬೇಕು, ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಕನ್ನಡ ಮಾಧ್ಯಮದಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ರಿಸರ್ವೇಷನ್ನ ಬೇಕಂತಂದರೆ ಅದ್ರದ್ದು ಸರ್ಟಿಫಿಕೇಟ್ ಇಸ್ಕೋಬೇಕು. ಮತ್ತು ಗ್ರಾಮೀಣ ಭಾಗದಲ್ಲಿ ನೀವು ರೂರಲ್ ಕೋಟಾದಲ್ಲಿ ನೀವು ಏನಾದರೂ ಸೀಟ್ ಪಡಿಬೇಕಂತಂದರೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್ನ ಪಡಿಬೇಕು. ಆರ್ಟಿಕಲ್ 371J ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಇದು ಮ್ಯಾಂಡೇಟರಿ. ನೀವು ಈ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ನಿಮ್ಮದು ಕನ್ಸಿಡರ್ ಆಗೋದಿಲ್ಲ. ಹೀಗಾಗಿ ನೀವು ಅದನ್ನು ಕೂಡ ಪಡಿಬೇಕು. ಮತ್ತು ಮೆಡಿಕಲ್ ಆ್ಯಂಡ್ ಹೆಲ್ತ್ ಸರ್ಟಿಫಿಕೇಟ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಬರ್ತ್ ಸರ್ಟಿಫಿಕೇಟ್ ಇರಬೇಕು, ಪ್ಲಸ್ 4+4 ಪಾಸ್ಪೋರ್ಟ್ ಸೈಜ್. ಆಲ್ವೇಸ್ ನಾನು ಏನು ಹೇಳ್ತೀನಿ, 4 ಅಂತಾರೆ 4 ಇಟ್ಕೊಬೇಡಿ, ಒಂದು ಎಕ್ಸ್ಟ್ರಾ 4 ಪಾಸ್ಪೋರ್ಟ್ ಸೈಜ್ ಫೋಟೋನ ಇಟ್ಕೊಳ್ಳಿ, ಪ್ಲಸ್ ಒಂದು 4 ಸ್ಟ್ಯಾಂಪ್ ಸೈಜ್ ಫೋಟೋನು ಇಟ್ಕೊಳ್ಳಿ. ಯಾವ ಟೈಮ್ನಲ್ಲಿ ಯಾವ ಬೇಕಾಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಹಾಗಾಗಿ +4+4 ಇಟ್ಕೋಬೇಕು. ಇದ್ರ ಜೊತೆಗೆ ಏನು ಮಾಡ್ಕೋಬೇಕು ಗೊತ್ತಾ, ನೀವು ಎಲ್ಲ ಹಾರ್ಡ್ ಕಾಪಿ ಒಂದೊಂದು ಸೆಟ್ ಜೆರಾಕ್ಸ್ ವಿತ್ ಅಟೆಸ್ಟೆಡ್ ಮಾಡ್ಕೊಳ್ಳಿ. ಪ್ಲಸ್ ಈ ಎಲ್ಲ ಕಾಪಿಗಳ ಸಾಫ್ಟ್ ಕಾಪಿ ಡಾಕ್ಯುಮೆಂಟ್ಸ್ ಬೋತ್ ಇನ್ PDF ಮತ್ತು JPG ಫಾರ್ಮೆಟ್ನಲ್ಲಿ ಇಟ್ಕೋಬೇಕು. ಒಂದು ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ಇತ್ತಪ್ಪ ಅಂತಂದರೆ ಒಂದು ಫೈಲು PDF ಮಾಡಿ ಇಟ್ಕೊಳ್ಳಿ ಇವೆಲ್ಲ ಡಾಕ್ಯುಮೆಂಟ್ಸ್ಗಳದ್ದು, ಇನ್ನೊಂದು ಫೈಲ್ನಲ್ಲಿ JPG ಫಾರ್ಮೆಟ್ನಲ್ಲಿ ಇಟ್ಕೋಬೇಕು. ಯಾಕಂತಂದರೆ ವೆಬ್ಸೈಟ್ನಲ್ಲಿ PDF ಫಾರ್ಮೆಟ್ ಕೇಳಿದರೆ PDF ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ, JPG ಕೇಳಿದರೆ JPG ಫಾರ್ಮೆಟ್ ಅಪ್ಲೋಡ್. ಯಾವಾಗ ಡೇಟ್ ಅನೌನ್ಸ್ ಆಗಿ ಆವಾಗ ನೀವು ನೋಡೋದಲ್ಲ, ಈ ಎಲ್ಲ ಡಾಕ್ಯುಮೆಂಟ್ಸ್ಗಳ ಮೊದಲೇ ನೀವು PDF ಮತ್ತು JPG ಫಾರ್ಮೆಟ್ನಲ್ಲಿ ಎರಡೂ ಒಂದು ಫಾರ್ಮೆಟ್ನಲ್ಲಿ ರೆಡಿ ಮಾಡ್ಕೊಂಡು 2 ಫೋಲ್ಡರ್ನಲ್ಲಿ ಸಪ್ರೇಟಾಗಿ ಇಟ್ಕೊಂಬಿಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹೋಪ್ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಈ ಒಂದು ವಿಡಿಯೋದಲ್ಲಿ ನೀಡಿರುವಂಥ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಗಳಿತ್ತಪ್ಪ ಕಟ್ ಆಫ್ ಸ್ಕೋರು, ರ್ಯಾಂಕ್ಗಳ ಬಗ್ಗೆ, ಕ್ಯಾಟಗರೀಸ್ಗಳ ಬಗ್ಗೆ, ರಿಸರ್ವೇಷನ್ಗಳ ಬಗ್ಗೆ, ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಯಾರು ನಿಮ್ಮ ವಿದ್ಯಾರ್ಥಿಗಳಿರ್ತಾರೆ ನಿಮ್ಮ ಸರೌಂಡಿಂಗ್ನಲ್ಲಿ ಅವ್ರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಸರಿಯಾಗಿ ನೀಟ್ ಸ್ಕೋರ್ ಮತ್ತು ಕಾಲೇಜ್ ಕೋಡ್ ತಿಳಿದೆ, ರಿಸರ್ವೇಷನ್ ತಿಳಿದೆ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ಅವಕಾಶಗಳಿಂದ ವಂಚಿತರಾಗ್ತಾರೆ. ಹಾಗಾಗಿ ಯಾವ ವಿದ್ಯಾರ್ಥಿಗಳು ಆ ರೀತಿ ಆಗಬಾರ್ದು ಅವಕಾಶಗಳಿರುತ್ತೆ. ಸೊ ಹೋಪ್ ವಿದ್ಯಾರ್ಥಿಗಳು ಈ ಒಂದೆಲ್ಲ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡಿ. Click on subscribe button and press the bell icon to get updates from All Academy.